ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಯಾರಿಗೋ? ಇವರಿಗೆ. ಯಾರಿವರು? ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರಿಗೂ ಸ್ವಾಗತ. ಅಸ್ವಾಗತ. ಅಸ್ವಾಗತ ಅಲ್ಲ ಕಣೋದು, ಸುಸ್ವಾಗತ. ಅಸ್ವಾಗತ ಅಲ್ಲಮ್ಮ, ಸುಸ್ವಾಗತ. ಇಲ್ಲ ಕಣ. ಯಾಕಮ್ಮ? ಅಸ್ವಾಗತ. ಯಾಕೆ? ಇನ್ನು ನಾನು ತಿಂಡಿ ತಿಂದಿಲ್ಲ. ಯಾಕೋ? ಹೊಟ್ಟೆ ಹಸುವಾಗಿದೆ. ಯಾಕೆ ತಿಂಡಿ ತಿಂದಿಲ್ಲ? ಚಿಂಟು ಟಿವಿ ನೋಡ್ತಿದ್ನ, ಕಾರ್ಟೂನ್ ನೋಡ್ತಿದ್ನ, ಹಾಗೆ ಸುಮ್ಮನೆ. ಸುಮ್ಮನೆ ಟಿವಿ ನೋಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬಾರ್ದು. ತಿಂಡಿ ಸರಿಯಾಗಿ ತಿನ್ಬೇಕು. ತಿನ್ನಲ್ಲ. ಯಾಕೋ? ಬೇಜಾರು. ಯಾಕೆ ಬೇಜಾರು? ಧಾರಾವಾಹಿ ನೋಡ್ಬೇಕು. ಧಾರಾವಾಹಿ ನೋಡಿ ಸರಿ ಹೋಗ್ತೀಯಾ? ಆಯ್ತು. ಪುಸ್ತಕ ಹಿಡಿಯಲ್ವಾ? ಇಲ್ಲ ಬೇಡ. ಯಾಕೋ? ಫೇಸ್ಬುಕ್ ಐತಲ್ಲ. ಫೇಸ್ಬುಕ್ಕಿಗಿಂತ ಮುಖ್ಯ ಪುಸ್ತಕ ಓದಬೇಕು. ಒಳ್ಳೊಳ್ಳೆ ಸಾಹಿತಿಗಳು ಓದಬೇಕು. ಚಿತ್ರದುರ್ಗದಲ್ಲಿ ಎಂತೆಂಥ ಸಾಹಿತಿಗಳು ಅವನು ಓದಬೇಕು. ಇಲ್ಲಪ್ಪ. ಯಾಕೋ? ಬೋರ್ ಆಗುತ್ತೆ. ಪುಸ್ತಕ ಓದ್ಬೇಕಂದ್ರೆ ಬೇಜಾರಾಗುತ್ತೆ. ನಿನಗೆ ಪುಸ್ತಕ ಓದ್ಬೇಕಂದ್ರೆ ಬೇಜಾರಾಗುತ್ತಾ? ಹೌದು. ಯಾಕೆ? ಹಾಗೆ ಸುಮ್ಮನೆ. ನೋಡಿ, ನಿಮ್ಮಂತರಿಂದನೇ ಪುಸ್ತಕಕ್ಕೆ ಇವತ್ತು ಬೆಲೆ ಕಡಿಮೆ ಆಗಿರೋದು. ಮಂಗ ಹಂಗಲ್ಲ. ಮತ್ತೆ ಯಾರು? ನಾನು. ಏನ್ ನಿನ್ನ ಹೆಸರು? ಜಗ್ಲಿ. ಯಾರಿಟ್ಟಿದ್ದು? ನೀನೆ. ನಿಮ್ಮಪ್ಪ ಯಾರು? ಅಂಕಲ್ ಇದಾರಲ್ಲ ಅವರು. ಯಾವ ಅಂಕಲ್? ಅದೇ ನೋಡ್ತಾ ಇದಾರಲ್ಲ ಅಂಕಲ್. ಅವರಾ? ಮತ್ತೆ ಅಂಕಲ್ ಅಂತ್ಯ? ಹಾಗೆ ಸುಮ್ಮನೆ. ಸರಿ ಹೋಗ್ಲಿ. ಈ ಪ್ರಪಂಚದಲ್ಲಿ ಸುಂದರವಾಗಿರುವಂತ ಯುವಕ ಯಾರು? ಯಾರು ಇಲ್ಲ. ಯಾಕೋ? ನಾನೇ. ನೀನು ಸುಂದರವಾಗಿದ್ಯಾ? ಹೌದು. ನಾನೇ ಜಾಣ, ನಾನೇ ಸುಂದರ. ಹೌದಾ? ಮಗಕ್ಕೆ ಏನು ಹಚ್ತೀಯಾ? ಪೌಡ್ರು. ಯಾವುದು? ಗೊತ್ತಿಲ್ಲ. ನೀನೇನು ಹಚ್ತೀಯ? ಪೌಡ್ರು. ಯಾಕೆ? ಗೊತ್ತಿಲ್ಲ. ಏನೇನ ಮಾತಾಡ್ತಿಲ್ಲೋ ಮಂಗ? ನೀನು ಮಂಗ ಕಣ. ನಾನಲ್ಲ, ನೀನು. ನಮಸ್ಕಾರ ವೀಕ್ಷಕರೇ, ಇದುವರೆಗೆ ನೋಡಿದ್ರಲ್ಲ ಮಾತನಾಡೋ ಗೊಂಬೆಯ ತರಲೆ ತಾಪತ್ರಯದ ನುಡಿಗಳನ್ನು. ಈ ತರಲೆ ತಾಪತ್ರಯ ಮಾಡುವ ಮಾತನಾಡುವ ಗೊಂಬೆಯನ್ನು ಮಾತನಾಡಿಸಿದವರು ಚಿತ್ರದುರ್ಗದ ಹೆಸರಾಂತ ಹಾಸ್ಯ ಕಲಾವಿದರು, ಸ್ಟ್ಯಾಂಡಪ್ ಕಾಮಿಡಿಯನ್ ಮತ್ತು ಚಿತ್ರಕಲಾವಿದರು. ಹಲವು ಹೊತ್ತು ಕಾರ್ಯಕ್ರಮಗಳಲ್ಲಿ ಸ್ಟ್ಯಾಂಡಪ್ ಕಾಮಿಡಿಯನ್ನು ಮಾಡಿ ಸಾಧನೆಯ ಹಾದಿಯಲ್ಲಿ ಮುನ್ನಡೆದಿರುವ ನಮ್ಮ ಚಿತ್ರದುರ್ಗದ ಕಲಾವಿದ ಶ್ರೀಕುಮಾರ್ ಅವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನೀಗ ಬರಮಾಡ್ಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ಧನ್ಯವಾದಗಳು. ಶ್ರೀಕುಮಾರ್ ಅಂದ ತಕ್ಷಣವೇ ಶ್ರೀ ಮತ್ತು ಕುಮಾರ್ ಅನ್ನುವ ಎರಡು ಪದಗಳು ಸೇರಿಬಿಟ್ಟು ನಿಮ್ಮ ಹೆಸರನ್ನು ಮಾಡ್ಕೊಂಡಿದ್ದೀರಿ. ಕೆಲವರಿಗೆ ಶ್ರೀ ಕುಮಾರ ಅಂತ ಕರಿಬೇಕಾ, ಶ್ರೀಕುಮಾರ್ ಅಂತ ಕರೆದ್ರೇನೆ ಚಂದನ? ಸರ್, ಅದು ನಮ್ಮ ತಂದೆಯವರು ಇಟ್ಟಿದ್ದು ಶ್ರೀಕುಮಾರ ಡಿ ಅಂತೇಳಿ. ಓಹೋ. ಅದು ನನ್ನ ಜನ್ಮನಾಮದಲ್ಲಿ ಏನೋ ಬಂದಿತ್ತು ಅಂತೇಳಿ ಯಾರೋ ಒಬ್ರು ಸ್ವಾಮೀಜಿ ಅವರು ಹೇಳಿದ್ದು. ಇವನ ಹೆಸರು ಶ್ರೀಕುಮಾರ ಅಂತ ಇಟ್ಟರೆ ಅವನಿಗೆ ಒಳ್ಳೆ ಆಯಸ್ಸು ಬರುತ್ತೆ, ಒಳ್ಳೆ ಸಾಧನೆ ಮಾಡ್ತಾರೆ ಅಂತ ಹೇಳಿದ್ರಂತೆ. ಅವಾಗ್ಲಿಂದ ನಂದು ಶ್ರೀಕುಮಾರ್ ಡಿ ಅಂತ ಹೆಸರಿಟ್ಟಿದ್ರು. ಶ್ರೀಕುಮಾರ ನನ್ನ ಹೆಸರು, ಡಿ ನನ್ನ ಇನ್ಶಿಲು. ದ್ಯಾಮಯ್ಯ ನಮ್ಮ ಅಪ್ಪಾಜಿ ಹೆಸರು, ಅವರಿಟ್ಟಿದ್ದ ಹೆಸರು. ನೀವು ಶ್ರೀಕುಮಾರ್ ಅವರು ಈ ಹೊತ್ತಿನ ನಿಮ್ಮ ಸಾಧನೆಯ ಮೆಟ್ಟಲುಗಳನ್ನು ಹತ್ತಿ ಒಂದು ಹಂತಕ್ಕೆ ನಿಂತಿದ್ದೀರಿ. ಬಾಲ್ಯದಲ್ಲಿ ನಿಮ್ಮ ಬೆಳವಣಿಗೆ ತುಂಟಾಟದ್ದಾಗಿತ್ತ, ಮುಗ್ಧತೆಯಿಂದ ಕೂಡಿತ್ತ, ಅಥವಾ ಒಂದು ರೀತಿಯಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದು ಬಂದಿರ? ಸರ್, ಸಾಮಾನ್ಯವಾಗಿ ನಾವು ಚಿತ್ರದುರ್ಗದ ಮೂಲ ನಿವಾಸಿಗಳು. ತುಂಟಾಟ ಜಾಸ್ತಿ ಇತ್ತು. ಈಗಿನ ಜನ್ರೇಷನ್ ಮೊಬೈಲ್ ಇರಲಿಲ್ಲ. ಆಟ ಆಡೋದು ಸ್ಟೇಡಿಯಮಲ್ಲಿ. ಭಾನುವಾರ ಬಂತಂದರೆ ಗುಡ್ಡ ಆಡಮಲ್ಲೇಶ್ವರಕ್ಕೆ ಹೋಗೋದು, ಆ ಕಾಳುಗಳು ತಿನ್ನೋದು, ಸೊಪ್ಪು ತಿನ್ನೋದು, ಇದು ಅಲ್ಲಿರ್ತಕ್ಕಂಥ ಅರಣ್ಯದಲ್ಲಿ ಸಿಗ್ತಕ್ಕಂಥ ಕಾರೆಹಣ್ಣು, ಬಾರೆಹಣ್ಣು ಅವನ್ನೆಲ್ಲ ತಿಂತಾ ಇದ್ವಿ. ಹಂಗಾಗಿ ತುಂಟಾಟ ಜಾಸ್ತಿ. ಮತ್ತೆ 9ನೇ ಕ್ಲಾಸಲ್ಲಿ ನನಗೆ ಪರಶುರಾಮ್ ಅಂತೇಳಿ ಒಬ್ಬ ಶಿಕ್ಷಕರಿದ್ರು, ಇಂಗ್ಲೀಷ್ ಶಿಕ್ಷಕರು. ಅವ್ರು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪಾಠ ಮಾಡ್ಬೇಕಾದ್ರೆ ಥರ ಧ್ವನಿ ಚೇಂಜ್ ಮಾಡಿ ಮಾತಾಡೋದು ಮಾಡ್ತಿದ್ದೆ. ಅದಕ್ಕೆ ಅವ್ರು ಗುರುಸಿನಿಂದಲೇ ಏನೋ ಒಂದು ಕಲೆ ಇದೆ ಕಣ, ಇದನ್ನ ರೂಢಿ ಮಾಡ್ಕ ಅಂತಂದ್ರೆ ಕವಿತೆ ಬರೆಯೋಕ್ಕೆ ಸ್ಫೂರ್ತಿ ಕೊಟ್ಟರು. ಕವಿತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಿಯಾ ಅಂತ ಡ್ರೆಸ್ ಮಾಡ್ತಿರ್ಬೇಕಾದ್ರೆ ಒಂದ್ಸರಿ ಇದನ್ನ ಏಕಪತ್ರ ಮನೆ ಮಾಡ್ತೀನಿ ಸರ್ ಅಂತೆ, ಮಾಡುವಂಥ ಸ್ಫೂರ್ತಿ ತುಂಬ್ತಾ ಬಂದರು. ಆಗಿನಿಂದ ಸ್ಫೂರ್ತಿ ಈಗಲೂವರೆಗೂ ನನಗೆ ಸದಾ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಒಳ್ಳೇದು ಒಳ್ಳೇದಾದ್ರೂ ಅವ್ರ ಹತ್ರ ಹೇಳ್ತೀನಿ, ಕೆಟ್ಟದಾದ್ರೂ ಅವ್ರ ಹತ್ರ ಹೇಳ್ತೀನಿ. ನನಗೆ ಕೆ ಪರಶುರಾಮ್ ಅಂತೇಳಿ ಈಗ ಗುರುಗಳಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಬಂದೆ. ಅಂದರೆ ಬಾಲ್ಯದಲ್ಲಿ ಮನೆಯವರಾಗ್ಬೋದು, ಸಮಾಜದವರಾಗ್ಬೋದು, ಅಥವಾ ವಿದ್ಯೆ ಕಲಿಸಿದ ಗುರುಗಳ ಪ್ರೋತ್ಸಾಹ ಬೆನ್ನು ಚಪ್ಪರಿಸಿದರೆ ಒಬ್ಬ ವಿದ್ಯಾರ್ಥಿ ಬಹುಮುಖ ಪ್ರತಿಭೆಯಾಗಿ ಬೆಳಿಬಹುದು ಅನ್ನೋದಕ್ಕೆ ನಿಮ್ಮ ಬದುಕೆ ಒಂದು ನಿದರ್ಶನ. ಹೌದು. ಶ್ರೀಕುಮಾರ್ ಅವರು ಓದ್ತಾ BA ಪದವಿಯವರೆಗೂ ಓದ್ತಾ ಬಂದರು. ಅದಾದ ನಂತರದಲ್ಲಿ ಜೊತೆಗೆ ಅವರು ಅನೇಕ ಕಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡ್ಕೊಳ್ತಾರೆ. ಅಲ್ಲಿಂದ ಹೊರಬಂದ ಮೇಲೆ ನೀವು ಕೇವಲ ಒಬ್ಬ ಶ್ರೀಕುಮಾರ್ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳದೆ ಒಬ್ಬ ಕಲಾವಿದನಾಗಿ ಹೊರಹೊಮ್ತೀರಿ. ಇದೆಲ್ಲ ಹೇಗೆ ಸಾಧ್ಯ? ಸರ್, ಅದು PUC ಸೆಕೆಂಡ್ ಇಯರ್ PUC ಇದ್ದಾಗ ಏಕಪಾತ್ರಾಭಿನಯ ಮಾಡೋದು, ಯೂನಿಯನ್ ಡೇ ಏಕಪಾತ್ರಾಭಿನಯ ಮತ್ತು ಸುಳ್ಳು ವಾರ್ತೆಗಳು ಓದೋದು, ಅದನ್ನೆಲ್ಲ ಮಾಡ್ತಾ ಇರುವಾಗ ಆಸಕ್ತಿ ಜಾಸ್ತಿ ಆಯಿತು. ಅದಾದಮೇಲೆ ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡುವಾಗ ಫೈನಲ್ ಇಯರ್ ಕನ್ನಡ ಮೇಜರು,
ಫೈನಲ್ ಇಯರ್ ಒಂದು ಇಂಗ್ಲೀಷ್ ಫೇಲ್ ಆಯಿತು. ಆ ಫೇಲ್ ಆದಾಗ ನನಗೆ ಮಾಸ್ಟರ್ ಟೀಚರ್ ಆಗ್ಬೇಕಂತ ಭಾಳ ಉತ್ಸಾಹ, ಆಸಕ್ತಿ. ಹಂಗಾಗಿ ಯಾವುದ್ರಲ್ಲಿ ಅಂದರೆ ಆಗ್ಲಿಂದನೂ ಸುಮಾರು ಬೀದಿ ನಾಟಕಗಳೆಲ್ಲ ಮಾಡ್ತಿದ್ದೆ. HIV ಅವೇರ್ನೆಸ್ ಮಾಡ್ಬೋದು, ಬಾಲ್ಯ ವಿವಾಹದ ಬಗ್ಗೆ ಸುಮಾರು ಬೆಂಗಳೂರ ಸುತ್ತ ಸುಮಾರು 15 ದಿವಸಗಟ್ಟಲೆ ಮಾಡಿದ್ವಿ ಬೀದಿ ನಾಟಕಗಳು. ಆಗ ನಮ್ಮ ಬೀದಿ ನಾಟಕದ ಗುರುಗಳಾಗಿರುವಂಥ ಸಾಂಬಶಿವ ದಳವಾಯಿ ಅವರು ಪರಿಚಯ ಆಯ್ತು ಬೆಂಗಳೂರಲ್ಲಿ. ಪರಿಚಯ ಆದಾಗ ಒಂದ್ಸರಿ ದುರ್ಗಕ್ಕೆ ಬಂದಿದ್ದೀನಿ ನಾನು, SM ಕಾಲೇಜ್ SM ನಾಟಕ ಶಾಲೆಯಲ್ಲಿ ಇದ್ದೀನಿ ನಾನು, ಬಾರಪ್ಪ ನೀನು ಅಂತ ಕರೆಸಿದ್ರು. ಕರೆಸೋದಾಗ ಇಂಟರ್ವ್ಯೂ ಮಾಡಿದ್ರು, ಸೆಲೆಕ್ಷನ್ ಆಯ್ತು. ಅಲ್ಲಿ 2 ವರ್ಷ ನಾಟಕದ ಪದವಿ ಮುಗಿಸ್ದೆ. ಅಂದರೆ ಡಿಗ್ರಿ ಫೇಲ್ ಆದಾಗ ಈ ಥರ ಕೋರ್ಸ್ಗೆ ಟ್ರೈ ಮಾಡಿದೆ, ಜಾಯ್ನ್ ಆದೆ. ಮಠದಲ್ಲಿ 2 ವರ್ಷ ಮಾಡಿದೆ, ಡ್ರಾಮಾ ಡಿಪ್ಲೊಮಾ ಮಾಡಿದೆ. ಅನಿವಾರ್ಯ ಡ್ರಾಮಾ ಡಿಪ್ಲೊಮಾ ಮಾಡ್ಬೇಕಾದ್ರೆ ಹಂಗೆ ಮ್ಯೂಸಿಕ್ ಅಲ್ಲಿ ಇತ್ತು. ಅವಾಗ ಗಿರಿಜಾ ಹಿರೇಮಠ ಅಂತ ಗುರುಗಳಿದ್ರು. ಅವರು ನೀನು ಡ್ರಾಮಾಕ್ಕೆ ಅಂದ್ರೆ ಆಗಲ್ಲಪ್ಪ, ಡ್ರಾಮಾ ಸರ್ಟಿಫಿಕೇಟ್ ಕೊಡ್ತಾರೆ, ಕಾಲ್ ಮಾಡಲ್ಲ, ಮ್ಯೂಸಿಕ್ ಕಲೀರಿ ಅಂತೇಳಿ ಅವ್ರು ಮತ್ತೆ ಡಿಗ್ರಿ ನಮ್ಮ ಗಿರಿಜಾ ಹಿರೇಮಠ ಅವರು ಭಾಳ ನಮಗೊಂಥರ ಎಫೆಕ್ಟಿವ್ ಆಗಿ ಬಡತನದಿಂದ ಬಂದರು ಸರ್. ನಾವಪ್ಪ ಡಿ ಗ್ರೂಪ್ ನೌಕರರಾದ್ರೂ ನಾವು ಬಡತನದಿಂದ ಬಂದಿರೋರೆ. ಹಂಗೆ ನಮ್ಮ ಮೇಡಮ್ ಗುರುತಿಸಿ ನೀನು ಚೆನ್ನಾಗಿ ಆಡ್ತೀಯ, ಆಡು ಅಂತ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಿ ನನಗೆ ರೆಡಿ ಮಾಡಿ ಎಕ್ಸಾಮ್ ಪಾಸ್ ಮಾಡಿಸಿದ್ರು. ಅಂದರೆ ಎಕ್ಸಾಮ್ ಪಾಸ್ ಮಾಡಿದೆ. ಜೂನಿಯರ್ ಆಯಿತು, ಸೀನಿಯರ್ ಮುಗಿಸ್ಕೊಂಡೆ. ಅಲ್ಲಿ ಜೂನಿಯರ್ ಸೀನಿಯರ್ 2 ಆದಮೇಲೆ ವಿದ್ವತ್ ಮಾಡಲೇಬೇಕಿತ್ತು. ವಿದ್ವತ್ ದುರ್ಗದಲ್ಲಿ ಇರಲಿಲ್ಲ. ಹಂಗಾಗಿ ಮೇಡಮ್ ಹತ್ರ ವಿದ್ಯಾಭ್ಯಾಸ ಮಾಡ್ತಾ ಹಾವೇರಿಲಿ ಎಕ್ಸಾಮ್ ಕಟ್ಕೊಂಡು ಕರೆಸ್ಪಾಂಡೆನ್ಸು ಮೇಡಮ್ ಹತ್ರ ಒಂದಿಷ್ಟು ವಿದ್ಯೆ ಕಲಿತು ಮತ್ತು ಬೆಂಗಳೂರಿಗೆ ಹೋದಾಗ ಅಲ್ಲೊಂದಿಷ್ಟು ಗುರುಗಳ ಸಹಕಾರದಿಂದ ಎಕ್ಸಾಮ್ ಬರೆದು ವಿದ್ವತ್ತು ಅಂತಿಮನೂ ಪಾಸ್ ಮಾಡ್ಕೊಂಡೆ. ಅದು ವಿದ್ವತ್ ಆಗೋದಕ್ಕಿಂತ ಮುಂಚೆ 2 ವರ್ಷ ಗ್ಯಾಪ್ ಮಾಡ್ತಾರೆ ಸರ್. ಮ್ಯೂಸಿಕ್ ಆದಮೇಲೆ 2 ವರ್ಷ ಗ್ಯಾಪು. ಆ 2 ವರ್ಷ ಗ್ಯಾಪಲ್ಲಿ ಮತ್ತೆ ನಾನು ಏನಾದರೂ ಮಾಡ್ಬೇಕಲ್ಲ ಅಂತೇಳಿ B.Ed ಮಾಡ್ಬೇಕಂತ ಅಂದ್ಕೊಂಡೆ, D.Ed ಮಾಡ್ಬೇಕಂತ PUC ಮೇಲೆ. ಆದರೆ 10,000 ರೂಪಾಯಿ ಫೀಸ್ ಇಲ್ಲದಕ್ಕೆ ಆ ಟೈಮಲ್ಲಿ ಬಡತನ, 10,000 ರೂಪಾಯಿ ಸಿಗಲಿಲ್ಲ ಅಂತೇಳಿ ನನಗೆ ಟೀಚರ್ ಆಗ್ಬೇಕು ಆಸಕ್ತಿ. ಮನೆಗೆ ಊಟ ಬಿಟ್ಟು ಸುಮ್ಮನೆ ಮಲಗ್ತಿದ್ದೆ. ನಮ್ಮಪ್ಪ ಬಂದು ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂದರೆ, ಇಲ್ಲಪ್ಪ ನಾನು ಟೀಚರ್ ಆಗ್ಬೇಕಂತಿದ್ದೀನಿ, ಅದಕ್ಕಿಂತ 10,000 ರೂಪಾಯಿ ಜೋಡ್ಸೋಕ್ಕಾಗ್ತಿಲ್ಲ ಅಂತೇಳಿ ಆಮೇಲೆ ನನ್ನ ಫ್ರೆಂಡ್ ಒಬ್ಬನು ಬೆಂಗಳೂರಿಗೆ ಇದ್ದಾರೆ, ನನ್ನ ಬಳ್ಳಾರಿಯಲ್ಲಿ ಫ್ರೆಂಡ್ ಇದ್ದಾನೆ, ಅಣ್ಣಾಜಿ ಕೃಷ್ಣಾರೆಡ್ಡಿ ಅಂತ. ಅವ್ನು ಫೋನ್ ಮಾಡಿ ಹಿಂಗೆ ಬೆಂಗಳೂರಲ್ಲಿದೆ ಕಾಲೇಜು, ಜಾಯ್ನ್ ಆಗೋಣ ಅಂತ ಕರ್ಕೊಂಡೋಗಿ ಅವನೇ ಜಾಯ್ನ್ ಮಾಡಿದೆ ಸರ್. ಅಲ್ಲಿ MES ರಂಗಶಾಲೆ ಅಂತೇಳಿ. ಅಲ್ಲಿ ಗೋಪಾಲ್ ಕೃಷ್ಣ ನಾಯಿರಿ ಅವರು ಮತ್ತು ಸುಬ್ರಹ್ಮಣ್ಯ ಅಂತೇಳಿ ಅವ್ರ ಗುರುಗಳ ಹತ್ರ ನಾನು ವಿದ್ಯಾಭ್ಯಾಸ ಮಾಡಿ. ಈಗ ಆ ಸಂಗೀತದ ಕಡೆ ಮತ್ತು ಒಂದು ಕಡೆ ನಾಟಕದ ಅಭಿನಯದ ಕಡೆ ನಿಮ್ಮ ಒಲವು ಬೆಳೀತಾ ಹೋಯಿತು. ನೀವು ಕಲಾವಿದರಾಗಿ ಒಂದು ಆರ್ಕೆಸ್ಟ್ರಾವನ್ನು ಸಹ ನೀವು ನಡೆಸ್ತಾ ಇದ್ದೀರಿ. ಅದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಜನರ ಮನಸ್ಸನ್ನು ಗೆದ್ದಿದ್ದಾವೆ. ಆ ಆರ್ಕೆಸ್ಟ್ರಾದ ಹೆಸರು ಹೇಳಿ, ನಿಮಗೆ ಇಷ್ಟವಾದ ಅಂದರೆ ಜನರ ಮನವನ್ನು ಹೆಚ್ಚು ಮುಟ್ಟಿರುವ ಒಂದು ಗೀತೆಯ ಕೆಲವು ಸಾಲುಗಳನ್ನು ಈಗ ಹಾಡಿ. ಸರ್, ರಂಗಭೂಮಿ ನಂಬ್ಕೊಂಡು ಜೀವನ ಮಾಡೋದು ಕಷ್ಟ ಆಗಿದೆ. ಮತ್ತು ಟೀಚರ್ಸ್, ಈ ಸರ್ಕಾರ ಟೀಚರ್ ಪೋಸ್ಟು ಕಾಲ್ ಮಾಡ್ತಿಲ್ಲ. 2011ರಿಂದ ಇವತ್ತಿನವರೆಗೂ ಟೀಚರ್ಸ್ ಪೋಸ್ಟಿಂಗ್ ಇಲ್ಲ. ಹಂಗಾಗಿ ವಿದ್ಯಾಭ್ಯಾಸ ಕಲಿತು ಸುಮ್ಮನೆ ಏಜ್ ಇದಾಗುತ್ತಲ್ಲ ಅಂತೇಳಿ ರಂಗಭೂಮಿಯಲ್ಲೂ ಆಸಕ್ತಿ ಕಡಿಮೆ ಆಗಿದೆ. ಇವತ್ತು ನಿಜವಾದ ಕಲಾವಿದರು ಸರ್ ಕೂಲಿ ಮಾಡ್ತಾ ಇದ್ದಾರೆ. ಹೌದು, ಕಲಾವಿದರು ಹೆಸರು ಹೇಳ್ಕೊಂಡು ಬದುಕ್ತಾ ಇರುವವರು ಇವತ್ತು ದೊಡ್ಡ ಅಮೌಂಟ್ಗಳು ತಗೊಂತಿದ್ದಾರೆ, ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾರೆ, ನೆಪಕ್ಕೆ ಮಾತ್ರ ಮಾಡ್ತಾರೆ. ಬೇಕಾದ್ರೆ ನೇರವಾಗಿ ಹೇಳ್ತೀನಿ ಅದನ್ನು. ಯಾಕಂತ ಹೇಳಿದ್ರೆ ಓದಿರೋಂಥ ಕಲಾವಿದರು ಇವತ್ತು ರಂಗಭೂಮಿಗೋಸ್ಕರನೇ ಓದಿರೋಂಥವ್ರು ನಿರುದ್ಯೋಗಿಗಳಾಗಿ ಕೂಲಿ ಮಾಡ್ತಾ ಇದ್ದಾರೆ, ದನ ಕಾಯ್ತಿದ್ದಾರೆ. ಎಷ್ಟೋ ಜನಗಳು ಬಸ್ಸು ಕಂಡಕ್ಟರ್ಗಳಾಗಿದ್ದಾರೆ. ಹೌದು, ನಿಜವಾದ ಕಲಾವಿದರಿಗೆ ಬೆಲೆ ಸಿಗ್ತಾ ಇರೋದ್ರಿಂದ ಎಷ್ಟೋ ಜನಗಳು ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಬದುಕು ಕಟ್ಕೊಂಡ್ರು. ಹಂಗೆ ನಾನು ಒಂದು ಬದುಕು ಕಟ್ಕೊಂಡೆ. ಸೊ ರಂಗಭೂಮಿ ಆಗಲ್ಲ, ಇದನ್ನ ಕಲೆ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಶ್ರೀ ಸಿರಿ ಮೆಲೋಡಿ ಆರ್ಕೆಸ್ಟ್ರಾ ಅಂತೇಳಿ ನನ್ನ ಮಗಳ ಹೆಸರಲ್ಲಿ ಪ್ರಾರಂಭ ಮಾಡಿದೆ. ಸಿರಿ ಮಗಳು? ಸಿರಿ ಸರ್, ಮಗಳು ಅಂತೇಳಿ. ಚಿತ್ರದುರ್ಗದಲ್ಲಿ ಅದೊಂದು ಹೊಸ ಟ್ರೆಂಡ್ ಅನ್ನು ಹುಟ್ಟು ಹಾಕಿದಂತ ಒಂದು ಆರ್ಕೆಸ್ಟ್ರಾ. ಮತ್ತೆ ಅದ್ರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅಶ್ಲೀಲವಾಗಿ ಯಾವುದೇ ಡ್ರೆಸ್ ಅನ್ನು ನಾವು ಹಾಕ್ಸಲ್ಲ. ಹೆಣ್ಮಕ್ಳಿಗೆ ಆರ್ಕೆಸ್ಟ್ರಾ ಬರ್ಲಿ ಬಿಡ್ಲಿ ಅಶ್ಲೀಲವಾಗಿ ಡ್ರೆಸ್ ಹಾಕ್ಸಲ್ಲ. ಜೊತೆಗೆ ಅಸಭ್ಯವಾಗಿ ಅಶ್ಲೀಲವಾದ ಮಾತುಗಳನ್ನು ಆಡಲ್ಲ. ಅಶ್ಲೀಲವಾದ ಮಾತುಗಳು ಇಲ್ಲದೆ ಅಶ್ಲೀಲವಾಗಿ ಏನು ಮಾಡದೆ ಸುಮಾರು 3 ಗಂಟೆ ಕಾಲ ಕಾರ್ಯಕ್ರಮ ನಾವು ಕೊಡ್ತೀವಿ. ಜೊತೆಗೆ ಸಿಂಗಾರಾಗಿ ನಮ್ಮ ಶ್ರೀಮತಿ ಅಲ್ಲ, ಇವತ್ತಿನ ಜನರ ಒಂದು ಮನಸ್ಥಿತಿ ಏನು ಅಂತ ಹೇಳಿದ್ರೆ, ನಾವು ಮೊಬೈಲಲ್ಲಿ ಏನೇನೆಲ್ಲ ನೋಡ್ಕೊಂತ ಕಾಲ ಕಳಿತೀವಿ, ಟಿವಿನಲ್ಲಿ ಏನೋ ಕಳಿತೀವಿ. ಆರ್ಕೆಸ್ಟ್ರಾಕ್ಕೆ ಅಂತ ಹೋದ್ರೆ ಅಲ್ಲೊಂದು ಏನೋ ವಿಶೇಷವಾದ ಮನೋರಂಜನೆ ಸಿಗುತ್ತೆ, ದ್ವಂದ್ವಾರ್ಥ ಪದಗಳನ್ನು ಹೇಳುವಂಥವ್ರು ಸಿಗ್ತಾರೆ, ನಗಿಸ್ತಾರೆ ಅನ್ನೋ ಕಾರಣಕ್ಕೆ ಬರೋದೇ ಜಾಸ್ತಿ. ಅಂಥದ್ರಲ್ಲಿ ನೀವು ಇದೊಂದು ಪರಂಪರೆಯನ್ನು ಹುಟ್ಟುಹಾಕೊಂಡ್ಬಂದಿದ್ದೀರಿ. ಅದು ಬಹಳ ಮೆಚ್ಚುಗೆ ಆಗುವಂಥ ಮತ್ತು ಆದರ್ಶಪ್ರಾಯವಾದಂಥ ಕಾರ್ಯಕ್ರಮ. ಹಾಗಾದರೆ ನೀವು ಜನರನ್ನು ಮೆಚ್ಚಿದ ನಿಮ್ಮ ಒಂದು ಗೀತೆಯನ್ನು ಹೇಳಿ ಸರ್. ಪುನೀತ್ ರಾಜ್ಕುಮಾರ್ ಅವ್ರದ್ದು ಅದನ್ನು ಭಾಳ ಜನ ಇಷ್ಟಪಡ್ತಾರೆ. ಪುನೀತ್ ರಾಜ್ಕುಮಾರ್ ಅವರ ಬದುಕಿದ್ದಾಗ ಎಷ್ಟೆಲ್ಲ ಸಾಧನೆ ಮಾಡಿದ್ರಲ್ಲ, ಈಗ ಅವ್ರ ಹಾಡನ್ನು ಭಾಳ ಕೇಳ್ತಾರೆ. ಹೇಳಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಕನಗಳ ಇಂದು, ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಈಗ ಈ ಹಾಡನ್ನು ಹೇಳ್ತಾ ಜನರನ್ನು ಗೆಲ್ತಾ ಹೋದ್ರಿ. ಅದ್ರ ಜೊತೆಗೆ ಕುಮಾರ್ ಅವರು ಒಬ್ಬ ಒಳ್ಳೆ ಸ್ಟ್ಯಾಂಡಪ್ ಕಾಮಿಡಿಯನ್ನು. ಅವರು ಒಂದು ಗಂಟೆಗಟ್ಟಲೆ ಜನರನ್ನು ನಗಿಸ್ಬಲ್ಲರು,
ಅನ್ನುವಂಥದ್ದು. ಈ ನಗು ಜನರಿಗೆ ಯಾವ ರೀತಿಯಲ್ಲಿ ಮನೋರಂಜನೆಯನ್ನು ಕೊಡುತ್ತೆ? ಸರ್, ನಗು ಅಂದರೆ ನಾವು ವಸ್ತುನ ಹುಡ್ಕೊಳಕ್ಕಾಗಲ್ಲ. ಯಾವ ವಸ್ತು ಅಲ್ಲೇ ಈಗ ಯಾವುದೋ ಒಂದು ನಗರಕ್ಕೆ ಹೋಗ್ತೀನಿ ಅಥವಾ ಹಳ್ಳಿಗೆ ಹೋಗ್ತೀನಿ, ಅಲ್ಲಿನ ಗ್ರಾಮದ ವಾತಾವರಣ ನೋಡ್ತೀನಿ, ಅಲ್ಲೇ ಎಷ್ಟೋ ಹಾಸ್ಯಗಳು ಉತ್ಪತ್ತಿ ಆಗ್ತವೆ. ಹಾಸ್ಯ ಅನ್ನೋದು ನಾನು ಯಾವುದು ಬರೆದಿಡೋದು ಅಥವಾ ನೋಡ್ಕೊಂಡು ಹೋಗೋದಂತೂ ಮಾಡಲ್ಲ ಸರ್. ಅಲ್ಲೇ ಸ್ಪಾಟಲ್ಲಿ ಏನು ಕ್ರಿಯೇಟ್ ಆಗುತ್ತಾ ಅದನ್ನೇ ನೋಡಿ ಕೆಲವು ಕಾಮಿಡಿ ಮಾಡ್ತಾ ಹೋಗ್ತೀನಿ. ಕೆಲವರು ಈ ಥರ ಕುಂತಿರ್ತಾರೆ, ಕೆಲವರು ಡಿಸಿಪ್ಲಿನ್ದಾಗ ಕುಂತಿರ್ತಾರೆ. ಈಗಿನ ಮಕ್ಕಳು ಮೊಬೈಲ್ ನೋಡಿಬಿಟ್ಟು ಚಿಕ್ಕ ಮಕ್ಕಳು ಒಳ್ಳೆ ಸಾಂಗ್ ಹೇಳೋಕೋದ್ರೆ ಇಲ್ಲ ಬೇಡ ಅಲ್ಲಾಡ್ಸು ಆ ಥರ ಹಾಡುಗಳೇ ಕೇಳ್ತಾರೆ ಅಂತ. ಅದನ್ನೇ ಇಟ್ಕೊಂಡು ಅರ್ಧ ಗಂಟೆ ಕಾಮಿಡಿ ಮಾಡ್ತೀನಿ. ಗಂಡು ಮಕ್ಳು ಒಂದ್ಸರಿ ಚಪ್ಪಾಳೆ, ಹೆಣ್ಮಕ್ಳು ಒಂದ್ಸರಿ ಚಪ್ಪಾಳೆ ಅಂದಾಗ ಅವ್ರಿಗೆ ಕಾನ್ಸಂಟ್ರೇಟ್ ಬರೋ ಥರ ಚಪ್ಪಾಳೆ ಮೂಲಕನೇ ಅವ್ರಿಗೆ ಆಸಕ್ತಿ ಮೂಡೋಂಗೆ ಮಾಡ್ತೀನಿ. ಜೊತೆಗೆ ಒಂದು ಕಾಮಿಡಿ ಹಿಂದ್ಗಡೆ ಒಂದು ಸಂದೇಶ ಕೊಡ್ತೀನಿ ಅವ್ರಿಗೆ, ಈ ಥರ ಇದ್ರೆ ಈ ಥರ ಆಗುತ್ತೆ ಅಂತೇಳಿ. ಈ ನಗುವಿನ ಕೊನೆಯಲ್ಲಿ ಇದೊಂದು ಸಂದೇಶ ಇರುತ್ತೆ. ಅದು ಜನರಿಗೆ ಒಂದಷ್ಟು ಇಷ್ಟನೂ ಆಗುತ್ತೆ. ಅದಾದ ನಂತರದಲ್ಲಿ ನೀವೇನ್ ಮಾಡ್ತೀರಿ? ಈ ಕಡೆ ಹಾಡು ಒಂದ್ ಕಡೆ, ಮತ್ತೊಂದು ಕಡೆ ಸ್ಟ್ಯಾಂಡ್ ಅಪ್ ಕಾಮಿಡಿ, ಈ ಮತ್ತೊಂದು ಕಡೆ ಗೊಂಬೆ ಆಟಿಸ್ಕೊಳ್ತಾ ಹೋಗೋದ್ರ ಜೊತೆಗೆ ನೀವು ಮುಖಕ್ಕೆ ಬಣ್ಣ ಹಚ್ಚಿ ರಂಗವೇದಿಕೆಯ ಮೇಲೆ ಬಂದು ಜನರಿಗೆ ಒಂದು ನಾಟಕದ ಮೂಲಕ ಸಂದೇಶ ಕೊಟ್ಟದ್ದುಂಟು. ಅಂತಹ ನೆಚ್ಚಿನ ನೀವು ಅಭಿನಯಿಸಿದ ಕೆಲವು ನಾಟಕಗಳು ಯಾವ್ಯಾವು? ಸರ್, ನಾದಬ್ರಹ್ಮ ಅಂತೇಳಿ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ನಾಟಕ ಸರ್, ಅದು ಗದಗಲ್ಲಿ ಆಡಿದ್ದು. ಆ ನಾಟಕ ಇನ್ವಾಲ್ವ್ಮೆಂಟ್ ಆದಾಗಲೇ ನನಗೆ ಲೈಫಲ್ಲಿ ಸ್ವಲ್ಪ ಜವಾಬ್ದಾರಿ ಬಂದಿದ್ದು. ನಿಮ್ಮ ಪಾತ್ರ ಅದರಲ್ಲಿ? ಆನಗಲ್ ಕುಮಾರಸ್ವಾಮಿಗಳು ಸರ್. ಕುಮಾರಸ್ವಾಮಿಗಳ ಪಾತ್ರ ಮಾಡಿದ್ರಿ. ಅಂದ್ರೆ ಒಬ್ಬ ಸಾಂಸಾರಿಕನಾದ ವ್ಯಕ್ತಿ ಕಾವಿಯನ್ನ ಹಾಕಿ ರಂಗದ ಮೇಲೆ ಸನ್ಯಾಸಿಯಾಗಿ ಅಭಿನಯಿಸೋದು ಬಹಳ ಕಷ್ಟದ ಕೆಲಸ. ಆ ಸಂದರ್ಭ ಹೇಗಿತ್ತು? ಅದರ ಒಂದು ತುಣುಕನ್ನ ಯಾವ್ದಾದ್ರು ನೆನಪು ಮಾಡ್ಕೊಂಡು ಹೇಳಕ್ಕಾಗತ್ತಾ? ಸರ್, ಅದು ಬಹಳ ತಪಸ್ಸು. ಯಾಕಂತ ಹೇಳಿದ್ರೆ ಅಜ್ಜವ್ರನ್ನ ನೇರವಾಗಿ ಭೇಟಿಯಾಗಿ ಅಜ್ಜವ್ರ ಜೀವನ ಚರಿತ್ರೆ, ಅವ್ರು ಬದುಕಿದ್ದಾಗಲೇ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ನಾಟಕವಾಗಿ ಬಂದಿರೋದು ಬಹಳ ಅಪರೂಪ. ಅಂಥದ್ರಲ್ಲಿ ಪುಟ್ಟರಾಜ್ ಗವಾಯಿಗಳ ಜೀವನ ಚರಿತ್ರೆ 75ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿಸಿದ್ವಿ. ಅವಾಗ ನಮ್ಮ ದಿವಂಗತ ಶಂಕರ್ ನಾಯ್ಡು ಅಂತ ಸರ್ ತೀರೋದ್ರು, ಬಳ್ಳಾರಿಯವರು. ಅವರು ಮತ್ತೆ ಕಾಶಿಪತಿ ಪತ್ತಾರ್ ಅಂತೇಳಿ ಮ್ಯೂಸಿಷಿಯನ್, ಕೆಲವು ಪಿಕ್ಚರಲ್ಲೆಲ್ಲ ಮಾಡಿದ್ರು ಸರ್. ಅವರು ಅಪ್ಪಚ್ಚಿ ಎಂಬ ನೆನಪು ಅದೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವರೇ ಇದ್ರು ಸರ್. ಅವರೆಲ್ಲ ಬಂದು ನಾಟಕದಲ್ಲಿ ಮ್ಯೂಸಿಕ್ ಮಾಡಿದ್ರು. 75ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಅದ್ದೂರಿಯಾಗಿ ಆಯ್ತು ಆ ನಾಟಕ. ಅದ್ರಾಗ ಇಲ್ಲೊಂದು ಪಾತ್ರ ಮಾಡಿದೆ, ಮತ್ತೆ ಬಾಗಲಕೋಟೆ ಉತ್ಸವದಲ್ಲಿ ಒಂದ್ಸರಿ ಮಾಡಿದೆ, ಬಳ್ಳಾರಿ ಜೋಳದ ರಾಶಿ ದೊಡ್ಡನಗೌಡ ಅಲ್ಲೊಂದ್ಸರಿ ಮಾಡಿದ್ವಿ, ಮತ್ತೊಂದು ನಮ್ಮ MES ಕಾಲೇಜಲ್ಲಿ ಒಂದು ಕಾಲೇಜ್ ಪ್ರೊಡಕ್ಷನ್ ಅಂತೇಳಿ ಮಾಡಿದ್ವಿ. ಅದು ಆ ನಾಟಕದಲ್ಲಿ ಬಹಳ ಇದಾಯ್ತು ಸರ್. ಉತ್ತರ ಕರ್ನಾಟಕದಲ್ಲಿ ಸರ್ ಆ ಪಾತ್ರ ಮಾಡುವಾಗ ಆಡಿಯನ್ಸ್ ಮಧ್ಯೆಯಿಂದ ಬರ್ಬೇಕು ನಾನು. ಬರುವಾಗ ಆಡಿಯನ್ಸ್ ನಿಜವಾಗ್ಲೂ ಖಾಲಿ ಬೀಳ್ತಾರೆ. ನನಗೆ ಮೈ ರೋಮಾಂಚನ ಆಗ್ತಿತ್ತು, ಡೈಲಾಗ್ ಬರ್ತಿಲ್ಲ, ಅಷ್ಟು ಮುಗ್ಧ ಇದಾಗ್ತಿದೆ. ಅಂದ್ರೆ ಆ ಪಾತ್ರದಲ್ಲಿ ಒಂದು ಆಟೋಮೆಟಿಕ್ ಆಗ್ತಿದೆ ಸರ್. ಮತ್ತೆ ಇಲ್ಲಿ 75ನೇ ಸಾಹಿತ್ಯ ಸಮ್ಮೇಳನ ಆಗುವಾಗ ದುರ್ಗದ ತರಸರಂಗ ಮಂದಿರದಲ್ಲಿ ಆಯ್ತು. ತರಸರಂಗ ಮಂದಿರದ ಎಂಟ್ರಿ ಕೊಡ್ತಾ ಇರುವಾಗ ಮುಂದ್ಗಡೆ ಸಾಲಲ್ಲಿ ಕುಂತಿರ್ತಕ್ಕಂಥ ನಮ್ಮ ತಾಯಿಯವರ ಎದ್ದು ಕೈ ಮುಗಿದಿದೆ, ಯಾರೋ ಸ್ವಾಮೀಜಿ ಬಂದ್ರಂತ. ಅವಾಗ ಸರ್ ನನಗೊಂದು ಆಶ್ಚರ್ಯ ಆಯ್ತು, ಏನಪ್ಪ ಅಂದ್ರೆ ಕಲೆಯೇ ಜೀವನ ಎಂತೆಂಥವ್ರಿಗೂ ಹೆಂಗಾಗುತ್ತಲ್ಲ ಅಂತೇಳಿ. ಅದರಲ್ಲೂ ಉತ್ತರ ಕನ್ನಡದಲ್ಲಿ ಒಳ್ಳೆ ಗೌರವ ಕೊಡ್ತಾರೆ. ಅದರಲ್ಲಿ ಒಂದು ಡೈಲಾಗ್ ಇತ್ತು ಸರ್, ಅದ್ರ ಒಳ್ಳೆದನ್ನು ಒಳಗಿಟ್ಕೊಂಡು ಕೆಟ್ಟದ್ದನ್ನ ದಾನ ಮಾಡಿ ನಕ್ಷತ್ರ ಬೆಳಕನ್ನ ಪೂಜೆ ಮಾಡಿದ್ರೆ ಹೆಂಗ್ ಬಿಡ್ತೈತಿ ಬರ್ತಾನ ಅಂತ ಅಜ್ಜವ್ರು ಹೇಳ್ತಾರೆ. ಅದಕ್ಕೆ ಅದೊಂದೇ ಸ್ಫೂರ್ತಿ ಸರ್ ನನಗೆ. ಅಜ್ಜವ್ರ ಮಾತಿದೆಯಲ್ಲ ಅದೊಂದೇ ಸ್ಫೂರ್ತಿಯಾಗಿ ಆ ಪಾತ್ರದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ. ಆನಗಲ್ ಕುಮಾರಸ್ವಾಮಿಗಳು ಬಂದಂಗೆಲ್ಲ ಅವ್ರಿಗೆ ಆಶೀರ್ವಾದ ಮಾಡ್ತಿರ್ತಾರಲ್ಲ, ಅದರಲ್ಲಿ ಜಾಸ್ತಿ ಸ್ವಾಮೀಜಿ ಅವ್ರದ್ದು ಮೌನವಾಗೇ ಉತ್ತರ ಇರುತ್ತೆ. ಪಂಚಾಕ್ಷರಿಯ ಕಾಲಿ ಗಾಯ ಆಗಿರುತ್ತೆ ಸರ್, ಪಂಚಾಕ್ಷರ ಗವಾಯಿ ಕಾಲಾಗಿರುತ್ತಲ್ಲ, ಆ ಗಾಯ ಆದಾಗ ಇವರೇ ಆನಗಲ್ ಕುಮಾರಸ್ವಾಮಿಗಳು ಕಾಲು ತಗೊಂಡು ಔಷಧಿ ಹಾಕ್ತಾರೆ. ಅದೊಂದು ದೃಶ್ಯ ಐತಲ್ಲ, ಅದು ಬಹಳ ಮನಮುಟ್ಟುವಾಗಿ ಮಾಡಿದೆ ಸರ್. ಅದರಲ್ಲಿ ಡೈಲಾಗ್ ಕಡಿಮೆ, ನಿನ್ ಕಾಲು ಕೊಡಪ್ಪ, ನಾನು ನಿನ್ನ ಮಗ ಅಂತ ತಿಳ್ಕೊಂಡು ನಿನಗೆ ಔಷಧಿ ಹಾಕ್ತೀನಿ, ಕೊಡು ಕಾಲು ಅಂತ ಔಷಧಿ ಹಾಕೋದೊಂದು ಸೀನ್ ಇದೆ. ಮತ್ತು ಆದಷ್ಟು ಮಹಿಮೆ ಜಾಸ್ತಿ, ಸ್ಟಿಲ್ಗಳೇ ಜಾಸ್ತಿ ಅದಕ್ಕೆ ಕುಮಾರಸ್ವಾಮಿಗಳು. ಈ ಥರ ಒಂದು ಕಡೆ ಅಭಿನಯವನ್ನು ರೂಢಿಸ್ಕೊಂಡ್ರಿ, ಅಲ್ಲಿನೂ ಜನಪ್ರಿಯರಾಗ್ತೀರಿ. ಅಭಿನಯದ ಜೊತೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಒಳೆಯುತ್ತೆ, ನಾನು ಯಾಕೆ ಚಿತ್ರಕಥೆ ನಾಟಕದ ಕಥೆಯನ್ನು ಯಾಕೆ ಬರೀಬಾರ್ದು, ನಾನು ಕೇವಲ ಬೇರೆಯವರು ಬರೆದದ್ದನ್ನು ಅಭಿನಯ ಮಾಡೋದಕ್ಕಿಂತ ನಾನೇ ನಾಟಕ ರೂಪದಲ್ಲಿ ಒಂದಷ್ಟು ಕಥೆಗಳನ್ನು ಬರಿಬೇಕು ಅಂತೇಳಿ ಬೀದಿ ನಾಟಕಗಳನ್ನು ಬರಿತೀರಿ, ಮತ್ತು ಸ್ವತಃ ಬಣ್ಣ ಹಚ್ಚಿ ಹಾಡಬಹುದಾದಂಥ ರಂಗನಾಟಕಗಳನ್ನು ಬರಿತೀರಿ. ಆ ನಾಟಕಗಳಲ್ಲಿ ಹೆಚ್ಚು ನಿಮಗೆ ಇಷ್ಟ ಆಗುವಂಥ ಕೆಲವು ನಾಟಕದ ಹೆಸರುಗಳು ಸರ್? ಈಗ ಪ್ರಸ್ತುತ ವಿದ್ಯಮಾನದಲ್ಲಿ ಕೆಲವು ಹಳೆ ನಾಟಕಗಳು ಈಗಿನ ವಾಸ್ತವತೆಗೆ, ಅಂದರೆ 90ರಲ್ಲಿ ಬರೆದಂಥ ನಾಟಕ 2020ಕ್ಕೆ ಅಂದರೆ ಮ್ಯಾಚ್ ಆಗಲ್ಲ ಸರ್. ಅದು ಜನ್ರೇಷನ್ ಚೇಂಜ್ ಆಗಿರುತ್ತೆ. ಅವಾಗ SMS ಇತ್ತು, ಈಗ ವಾಟ್ಸಪ್ ಬಂದಿದೆ. ಸೊ ಹಂಗಾಗಿ ಏನ್ ಮಾಡ್ತಿದ್ದೆ, ವಾಸ್ತವಕ್ಕೆ ತಕ್ಕಂತೆ ಕೆಲವು ನಾಟಕಗಳು ಬರ್ತಿದ್ದೆ. ಅಂದ್ರೆ ಕಾಲೇಜು ರಂಗೋತ್ಸವ ಅಂತೇಳಿ ಬರ್ತಾ ಇತ್ತಲ್ಲ, ಅದರಲ್ಲಿ ಕಾಂಪಿಟೇಷನ್ಗೋಸ್ಕರ ನಾನು ನಾಟಕ ಬರೀತಿದ್ದೆ. ಮತ್ತೆ ಬೀದಿ ನಾಟಕಗಳು, ಶಾಲಾ ಬಿಟ್ಟ ಮಕ್ಕಳಿಗೋಸ್ಕರ ಬೀದಿ ನಾಟಕ ಬರೆಯೋದು. ಅದರಲ್ಲಿ ಒಂದು ಗಾದರ್ಭ ವಿವಾಹ ಅಂತ ಒಂದು ಮಾಡಿದೆ, ಕತ್ತೆ ಕಲ್ಯಾಣ ಅಂತ. ಅಂದ್ರೆ ಈ ಕಾಮನ್ ಸೆನ್ಸ್ ಹೆಂಗಪ್ಪ ಅಂತ ಹೇಳಿದ್ರೆ, ಮಳೆ ಬಂದಿಲ್ಲ ಅಂದ್ರೆ ಕತ್ತೆಗಳು ಮದುವೆ ಮಾಡ್ರಿ ಅಂತ ಲೋಕ ರೂಢಿ ಮಾತಾಡ್ತಾ ಸರ್. ಕತ್ತೆ ಮದುವೆ ಮಾಡ್ರಿ, ಹಳ್ಳಿಗಳೆಲ್ಲ ಒಂದು ರೂಢಿ. ಬಹಳಷ್ಟು ದಿನ ಮಳೆ ಬರಲಿಲ್ಲ ಅಂದ್ರೆ ಸರ್, ಮಳೆ ಜಾಸ್ತಿ ಬಂದ್ರೆ ಏನ್ ಮಾಡ್ಬೋದು? ಮಳೆ ನಿಲ್ಸೋದಕ್ಕಂತೂ ಆಗಲ್ಲ, ಪ್ರಕೃತಿ ಅದು ಅಲ್ಲ. ಅದಕ್ಕೆ ಕತ್ತೆ 2 ಮದುವೆ ಮಾಡಿರ್ತಾರಲ್ಲ, ಆ ಕತ್ತೆ ಡೈವರ್ಸ್ ಮಾಡಿಸ್ತಾರೆ. ಆ ತರದ ಕಾನ್ಸೆಪ್ಟ್ ಇಟ್ಕೊಂಡು. ಅಂದ್ರೆ ಮಳೆಗೂ ಈ ಕತ್ತೆ ಮದುವೆ ಮಾಡೋದಕ್ಕೂ ಸಂಬಂಧ ಇಲ್ಲ.
ಪರಿಸರ ಉಳಿಸಿದ್ರೆ ಮಳೆ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕತ್ತೆ ಕಲ್ಯಾಣ ಅಂತ ಒಂದು ಮಾಡಿಸಿದೆ ಸರ್. ಅದು ರಾಜ್ಯ ಮಟ್ಟದಲ್ಲಿ ಶಿವಮೊಗ್ಗದಲ್ಲಿ ಕಾಂಪಿಟೇಷನ್ ಅಲ್ಲಿ ಅಲ್ಲಿ ಚೆನ್ನಾಗಿ ಬಂತು, ಅದ್ರಲ್ಲಿ ಪ್ರೈಸ್ ಬರಲಿಲ್ಲ, ಚೆನ್ನಾಗಾಯ್ತು. ಮತ್ತೆ ಇನ್ನೊಂದು ಚಿನ್ಮಲಾದ್ರಿ ಸಿರಿ ಅಂತ ಸರ್, ಒಂದು ಚಿತ್ರದುರ್ಗ ಚಿನ್ಮಲಾದ್ರಿ ಸಿರಿ ಅಂತೇಳಿ ಅದು ಬಾಲಭವನ ಕಾಂಪಿಟೇಷನ್ ಅಲ್ಲಿ ರೆಡಿ ಮಾಡಿದ್ದೆ. ಅವ ಬೆಂಗಳೂರಿಂದ ಒಂದು ಆದೇಶ ಕೊಟ್ಟಿದ್ರು, ನಿಮ್ಮ ಸ್ಥಳೀಯವಾಗಿರುವಂತ ಕಲೆಗೆ ಸಂಬಂಧಪಟ್ಟಂತೆ ಒಂದು ರೂಪಕ ಅಥವಾ ಏನಾದ್ರು ಮಾಡ್ರಿ ಅಂತ ಹೇಳಿದ್ರು. ಆಗ ನಮ್ಮ ಶ್ರೀಮತಿ ಸುಧಾ ಮೇಡಮ್ ಅಂತಿದ್ದಾರೆ ಸರ್, ಅವರು ಮೇಡಮ್ ಇದ್ದಾರೆ. ಆ ಮೇಡಮ್ ಏನ್ ಮಾಡಿದ್ರು, ಕುಮಾರ್ ಏನಾದ್ರು ಒಂದು ವಿಶೇಷ ಮಾಡ್ಬೇಕಲ್ಲ ಅಂದ್ರೆ, ಸರಿ ಮೇಡಮ್ ಮಾಡ್ತೀನಿ, ಚಿತ್ರದುರ್ಗದ ಕಥೆ ಪೂರ್ತಿ ರೆಡಿ ಮಾಡ್ತೀನಿ ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಒಂದು ಸಿನ್ಮಲಾದ್ರಿ ಸಿರಿ ಅಂತ ಒಂದು ಬುಕ್ ಹೊರಗಡೆ ಬಿಟ್ಟಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿಂದ. ಆ ಬುಕ್ಸ್ ಅನ್ನು ಓದಿ ಅದರಲ್ಲಿ ತಮ್ಮದೆಲ್ಲ ಇತ್ತು, ತಮ್ಮ ಲೇಖನಗಳಿದ್ದು, ಪುದ್ರಿ ಸರ್ ಅವ್ರ ಲೇಖನ ಇತ್ತು. ಆ ಲೇಖನಗಳೆಲ್ಲ ಓದ್ತಾ ಬಂದಾಗ ಹೆಬ್ಬಂಡೆ ಗುಂಡುಗಳ ನಾಡು ಅಂತ ಶಿವರುದ್ರಪ್ಪ ಅವ್ರದ್ದು ಒಂದು ಕವಿತೆ ಇತ್ತು. ಆ ಕವಿತೆ ಸ್ಫೂರ್ತಿಯಾಗಿ ಇಟ್ಕೊಂಡು ಆಗಿನ ದ್ವಾಪರ ಯುಗದಿಂದ ಈಗಿನ ನಿಜಲಿಂಗಪ್ಪನವರಿಗೆ ಏನೇನು ಸಾಧನೆ ಮಾಡಿದೆ ಚಿತ್ರದುರ್ಗ ಅನ್ನೋದನ್ನ ಒಂದು ನಾಟಕ ಬರೆದೆ. ಫಸ್ಟು ಐಡಂಬರೇಶ್ವರದಿಂದ ದುರ್ಗಕ್ಕೆ ಯಾವ ರೀತಿ ಬಂತು, ಆಮೇಲೆ ಮದಕರ ನಾಯಕನ ಕಾಲ, ಆಮೇಲೆ ತಿಪ್ಪಿನಘಟ್ಟಮ್ಮ ಬರಗೇರಮ್ಮನ ಭೇಟಿ, ಅದಾದ ನಂತರ ಈಗ ಅಂದ್ರೆ ಒಂದು ಇಡೀ ಚಿತ್ರದುರ್ಗದ ಚಿತ್ರಣವನ್ನ ಕಲೆಯ ಮೂಲಕ ಜನರಿಗೆ ತಲುಪಿಸುವಂತ ಒಂದು ಕೆಲಸ ಆಯ್ತು ಸರ್. ಮತ್ತೆ ಅದಕ್ಕೆ ಒಂದು ಹಾಡು ಬರ್ದವ, ನೋಡು ಬಾರೆ ಓ ಎಣ್ಣೆ ನೋಡು ಬಾರೆ, ಚಿತ್ರದುರ್ಗ ಕೋಟೆಯನ್ನು ನೋಡು ಬಾರೆ, ವೀರರಲ್ಲಿ ಆಡಿದ್ರಂತೆ ನೋಡು ಬಾರೆ, ಶೂರರಲ್ಲಿ ಮೆರೆದ್ರಂತೆ ನೋಡು ಬಾರೆ ಅಂತ 6 ತಾಲೂಕಿಗೆ ಒಂದು 6 ಹಾಡುಗಳನ್ನು ಸೇರಿಸ್ತೆ. ಹಿರಿಯರು ಇಲ್ಲುಂಟು ನೋಡು ಬಾರೆ, ಹಿರಿಯೂರು ಇಲ್ಲುಂಟು ನೋಡು ಬಾರೆ, ಹೊಸದೊಂದು ದುರ್ಗ ಉಂಟು ನೋಡುಬಾರೆ, ಹೊಸದುರ್ಗ ಇಲ್ಲುಂಟು ನೋಡುಬಾರೆ, ಆ ಥರ ಮೊಳಕಾಲ್ಮೂರು ಇಲ್ಲುಂಟು ನೋಡುಬಾರೆ, ರೇಷ್ಮೆಗಿದ ಹೆಸರಂತೆ ನೋಡುಬಾರೆ. ಅಂದ್ರೆ ಇದರ ಪ್ರಸಿದ್ಧಿಯಾದಂತಹ ಹೆಸರುಗಳ ಜೊತೆಗೆ ಅದು ಯಾಕೆ ಪ್ರಸಿದ್ಧಿ ಆಯ್ತು ಅಂತೇಳಿ ಬರೀತಾವ. ಬರೆದು ಅಭಿನಯ ಮಾಡ್ತಾ ನಿಮ್ಮನ್ನ ಇಲ್ಲಿನ ಕಲಾವಿದರು ಮೆಚ್ಚಿಕೊಂಡ್ರು, ಪ್ರೇಕ್ಷಕರು ಮೆಚ್ಚಿಕೊಂಡ್ರು, ಜಿಲ್ಲಾಡಳಿತ ಮೆಚ್ಚಿಕೊಳ್ತು. ಅನೇಕ ಸಂಘ ಸಂಸ್ಥೆಗಳು ಕುಮಾರ್ ಅವರ ಇಲ್ಲಿರುವಂಥ ಬಹುಮುಖ ಪ್ರತಿಭೆಯನ್ನು ಗುರುತಿಸ್ತಾ ಹೋಯ್ತು. ನೀವು ಅದೇ ರೀತಿ ಅದನ್ನು ಇಂಪ್ರೂವ್ ಮಾಡ್ಕೊತ ಸಾಕಷ್ಟು ಅಭಿನಯ, ರಚನೆ ಮತ್ತು ನಿರ್ದೇಶನಗಳನ್ನು ಮಾಡ್ತಾ ಮುಂದೆ ಹೋದ್ರಿ. ಒಬ್ಬ ಕಲಾವಿದನಿಗೆ ಅಥವಾ ಒಬ್ಬ ಸಾಧಕನಿಗೆ ತಾನು ಮಾಡಿದಂಥ ಕೆಲಸವನ್ನು ಮೆಚ್ಚಿಕೊಳ್ಳೋದು ಒಂದು ಭಾಗ ಆದರೆ, ಅವನನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಸಂದರ್ಭಗಳು ಬಹಳ ಖುಷಿ ಕೊಡ್ತವೆ. ಆ ರೀತಿ ನಿಮಗೆ ಯಾವ ವಿಭಾಗದಲ್ಲಿ ಅಥವಾ ಯಾವ ಸಂದರ್ಭಗಳಲ್ಲಿ ನಿಮಗೆ ಪ್ರಶಸ್ತಿಗಳು ನಿಮ್ಮನ್ನು ಹುಡುಕೊಂಡು ಬಂದಿದ್ದಾವೆ? ಸರ್, ತಾವು ಹೇಳ್ದಂಗೆ ಬಾಲ್ಯದಲ್ಲಿ ಇದ್ದಲ್ಲ, ತುಂಟಾಟ ಆಡುವಾಗ ಕೆಲವು ಸರ್ಟಿಫಿಕೇಟ್ಸ್ ಫೋಟೋಗಳನ್ನ ಕಲೆಕ್ಟ್ ಮಾಡಕ್ ಆಗಿರ್ಲಿಲ್ಲ. ಆ ಟೈಮಲ್ಲಿ ಒಂದಿಷ್ಟು ಮಿಮಿಕ್ರಿ ಮಾಡೋದು, ಹಾಡಾಡೋದು ಮಾಡ್ತಿದ್ದೆ ಸ್ಟೇಡಿಯಂ ಹತ್ರ. ಆಗ ನಮ್ಮ ವಾಲಿಬಾಲ್ ಕೋಚ್ ಇದಾರೆ ಬಾಬು ಸರ್ ಅಂತೇಳಿ, ಮುಯಿಬುಲ್ಲಾ ಸರ್ ಅಂತ, ಅವ್ರು ಒಂದ್ ದಿವಸ ಕರೆದ್ರು, ಎಷ್ಟೊಂದು ಹಾಡು ಹೇಳ್ತೀಯ, ಎಲ್ಲ ಮಾಡ್ತೀಯ, ನಾಟಕ ಆಡ್ತಾ ಇದೆಯಲ್ಲ, ಫೋಟೋ ಸಿಸಿದ ತಾರ ಅಂದ್ರು. ಫೋಟೋ, ಪೇಪರ್ ಕಟಿಂಗ್ಸ್ ಎಲ್ಲ ತಗೊಂಡೋಗಿಟ್ಟೆ. ಸರ್ ಅಂದ್ರು, ಇಷ್ಟೊಂದೆಲ್ಲ ಇಟ್ಕೊಂಡು ಸುಮ್ಮನೆ ಎಲ್ಲ ಮೂಲೆಗಿದೆಯಲ್ಲೋ ಅಂದ್ರು. ಸ್ಟೇಡಿಯಂ ಹತ್ರ ಸರ್ ಮನೆ. ಕೇಳಿದ್ರು, ಇಷ್ಟೊಂದು ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಸರ್ ಮನೆಗಿದ್ದಾವೆ ಸರ್ ಅಂದೆ. ಅಪ್ಲಿಕೇಶನ್ ಹಾಕಿದ್ದೇನೆ ಯುವ ಪ್ರಶಸ್ತಿಗೆ ಅಂದ್ರು. ಸರ್ ಗೊತ್ತಿಲ್ಲ ಸರ್ ಹಂಗಂದ್ರೆ ಏನು ಅಂತ ಅಂದೆ. ನಮ್ಮ ಇಲಾಖೆಯಿಂದ ಯುವ ಪ್ರಶಸ್ತಿ ಕೊಡ್ತಾರೆ, ನಿನ್ನಂತ ಹುಡುಗರಿಗೆ ಕೊಡ್ತಿದ್ರೆ ಹೆಂಗಪ್ಪ, ಅದು ರೆಡಿ ಮಾಡ್ಕೊಂಬ ಅಂತಂದ್ರು. ಅದನ್ನೆಲ್ಲ ಟೋಟಲ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಒಂದು ಬುಕ್ಲೆಟ್ ಕೊಟ್ಟೆ ಸರ್. ಅವಾಗ 2000 ಆದಿತ್ಯ ವಿಶ್ವ ಸಾಹೇಬ್ರಿದ್ರು DC ಅವರು. ಆಗ ನನಗೆ ಜಿಲ್ಲಾ ಯುವ ಪ್ರಶಸ್ತಿ ಆಯ್ತು. ಅಂದ್ರೆ ಬಡವ ಸರ್, ನಾನೇನು ಕೊಟ್ಟು ತಗೊಳ್ಳೋಂಥ ಶಕ್ತಿ ಇರಲಿಲ್ಲ. ಸೊ ಒಳ್ಳೆ ಅಧಿಕಾರಿಗಳಿದ್ರು, ನಮ್ಮ ಬಾಬು ಸರ್ ಇದ್ರು. ಆ ಟೈಮಲ್ಲಿ ಜಿಲ್ಲಾ ಯುವ ಪ್ರಶಸ್ತಿ ಆಯ್ತು. ಆಮೇಲೆ 2013-14ರಲ್ಲಿ ರಾಜ್ಯ ಯುವ ಪ್ರಶಸ್ತಿ ಕಾಲ್ ಮಾಡಿದ್ರು, ಅಪ್ಲಿಕೇಶನ್ ಹಾಕಿದೆ. ಆಗ್ಲೂ ಸಹ ನಮ್ಮ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ದೆ ಸರ್ ಅಷ್ಟೇ. ಅದು ಸಹ ರಾಜ್ಯ ಮಟ್ಟದಲ್ಲಿ ಮಂಗಳೂರು ವಿಟ್ಲದಲ್ಲಿ ರಾಜ್ಯ ಯುವ ಪ್ರಶಸ್ತಿ ಆಯ್ತು. ಅದನ್ನ ನಮ್ಮ ಅಭಯ್ ಜೈನ್ ಸರ್ ಕೊಟ್ಟರು. ಅದಾದ್ಮೇಲೆ ಈಗ 2023ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಆಯ್ತು ಸರ್. ಒಟ್ಟು 3 ಪ್ರಶಸ್ತಿ, ಜೊತೆಗೆ ಸಣ್ಣ ಸಂಘ ಸಂಸ್ಥೆಗಳು ಮತ್ತೆ ಬೇಕಾದಷ್ಟು ಪ್ರಶಸ್ತಿಗಳು ನಿಮ್ ಜೊತೆ ಬಂದಿದೆ. ಅಂದ್ರೆ ಅವಾಗ ಮನುಷ್ಯನಿಗೆ ಇನ್ನಷ್ಟು ಸಾಧನೆ ಮಾಡಬೇಕು, ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನುವಂತ ಹಂಬಲ ಹುಟ್ಟುತ್ತೆ. ಅದ್ರ ಜೊತೆಯಲ್ಲಿ ನೀವು ಒಬ್ಬ ಕಲಾವಿದನಾಗಿ ಅಷ್ಟೇ ಅಲ್ಲದೆ ಸಂಸಾರದ ನೊಗವತ್ತು ಜೀವನ ನಡೆಸಬೇಕಾದ ಕಾರಣ ಬಾಲಭವನದಲ್ಲಿ ಒಬ್ಬ ಕಾರ್ಯಕ್ರಮ ಸಂಯೋಜಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಒಂದು ವ್ಯವಸ್ಥೆ ಒಳಗೆ ಕೆಲಸ ಮಾಡುವಾಗ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದ್ರೆ ಅಲ್ಲಿ ನಾವು ಗೆಟಪ್ ಆಗ್ಬಹುದು, ಪ್ರಶಸ್ತಿಯನ್ನು ಅಥವಾ ಪ್ರಶಂಸೆಯನ್ನು ಗಳಿಸ್ಬೋದು ಅಂತ ಅನ್ಸುತ್ತೆ ಸರ್. ಪ್ರಶಸ್ತಿ ಪುರಸ್ಕಾರಗಳು ಏನೇ ಬಂದಿದ್ರೆ ನಾನು ಮನೇಲಿ ಇಟ್ಟು ಹೋಗ್ತೀನಿ ಸರ್. ಎಲ್ಲ ಬಾಲಭವನಕ್ಕೆ ಹೋದಾಗ ನಾನೊಬ್ಬ ಕಾರ್ಯಕ್ರಮ ಸಂಯೋಜಕ ಅಷ್ಟೇ ಸರ್. ಅಲ್ಲಿ ನನಗೆ ಸ್ಫೂರ್ತಿ ತುಂಬುವಂಥ ನಮ್ಮ ಮುಂಚೆ ಸರ್, ಇನ್ನೊಂದು ಕೋವಿಡಲ್ಲಿ ಹೇಳೋದು ಮರ್ತ್ಬಿಟ್ಟೆ. ಕೋವಿಡ್ ಲಾಕ್ಡೌನ್ ಇತ್ತಲ್ಲ ಸರ್, ಆ ಟೈಮಲ್ಲಿ ನಮ್ಮ ಬಾಲಭವನದಿಂದ ನಮ್ಮ ರಾಜನಾಯಕ್ ಸರ್ ಹತ್ತಿದ್ರು ಸರ್. ಈಗ ದಾವಣಗೆರೆಯಲ್ಲಿ ಇದ್ದಾರೆ, ಒಳ್ಳೆ DD ಸರ್ ಅವರು. ಮತ್ತು ನಮ್ಮ ಸುಧಾ ಮೇಡಮ್ ಅಂತೇಳಿ ಅವರಿಬ್ಬರು ಒಂದು ಡಿಸ್ಕಷನ್ ಮಾಡಿ 2 ನೈಜ ಘಟನೆಗಳು ಸರ್. ಹೊಸದುರ್ಗದಲ್ಲಿ ಒಂದು ಬಾಲ್ಯ ವಿವಾಹ ನಡೆದಿತ್ತು, ಮತ್ತೆ ಭರಮಸಾಗರದಲ್ಲಿ ಒಂದು ಮರ್ಡರ್ ಆಗಿತ್ತು ಹುಡುಗಿದ್ದು, ಚಿಕ್ಕ ಹುಡುಗಿದು. ಆ 2 ನೈಜ ಘಟನೆಗಳು ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಮಾಡೋ ಅಂತ ರಾಜನಾಯಕ್ ಸರ್ ಹೇಳಿದ್ರು. ಅದು ನನಗೆ ಸ್ವಲ್ಪ ಫೇವ್ರೇಟ್ ಆಯ್ತು, ಯಾಕಂದ್ರೆ 2 ನೈಜ ಘಟನೆಗಳು ಪೇಪರಲ್ಲಿ ಓದೇ ಮಾಡ್ಬೇಕಂತ. ಆ ಟೈಮಲ್ಲಿ ನಮ್ಮ ಸುಧಾ ಮೇಡಮ್ ಅವ್ರು ಕೇಳಿದಾಗ ಮೇಡಮ್ ಅವ್ರು ಪೂರ್ತಿ ಪರಿಕಲ್ಪನೆ ಕೊಟ್ಟರು, ಈ ಥರ ಮಾಡ್ಬೋದು, ಈ ಥರ ಮಾಡ್ಬೋದು, ಈ ಥರ ಫುಲ್ ಕೊಟ್ಟರು ಸರ್. ಅದು ಕೂತು ಒಂದು ನಾಟಕ ಕಾನ್ಸೆಪ್ಟ್ ರೆಡಿ ಮಾಡಿದೆ. ಆಶಾ ವರ್ಕರ್ ಮತ್ತೆ ನಮ್ಮ ಅಂಗನವಾಡಿ ಟೀಚರೇ ನಾಟಕ ರೆಡಿ ಮಾಡಿಸ್ದೆ ಅವರು. ಆ ರೆಡಿ ಮಾಡಿಸಿದಾಗ ನಾಟಕದಲ್ಲಿ
ಮೇನು SP ಅವರು ರಾಧಿಕಾ ಮೇಡಮ್ ಇದ್ರು, ಅವರು ವಾಯ್ಸನ್ನು ಯೂಟ್ಯೂಬ್ ಇದು ಫೇಸ್ಬುಕ್ ಅಲ್ಲಿ ತಗೊಂಡು ಅವ್ರದ್ದೊಂದು ಡೈಲಾಗ್ ಹಾಕಿದ್ದೆ ಭರಮಸಾಗರ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ. ಅದನ್ನ ಮತ್ತೆ ಕೇಳಿದ ಮೇಲೆ ನಮ್ಮ DD ಅವರು ಅಂದ್ರೆ DC ಅವ್ರದ್ದು ಹಾಕಿದ್ವಿ, ಹಂಗೆ SP ಅವರು ನಮ್ಮ ಅವರು DC ಅವ್ರದ್ದು ಹಾಕು ಅಂದ್ರು. ಕವಿತಾ ಮನ್ನಿಕೇರಿ ಮೇಡಮ್ ಇದ್ರು ಅವ್ರು ಮೀಟ್ ಆದಾಗ ನಾನು ವಾಯ್ಸ್ ಕೊಡ್ತೀನಪ್ಪ ಅಂತಂದ್ರು. ವಾಯ್ಸ್ ಕೊಟ್ಟೆ. ಬಾಲ್ಯ ವಿವಾಹ ಆಗ್ತಿದೆ ತಡೆಗಟ್ಟಿ ಅಂತ ಅವ್ರು ವಾಯ್ಸ್ ತಗೊಂಡ್ವಿ. ಅದಾದ್ಮೇಲೆ ನಮ್ಮ ನಂದಿನಿ ಮೇಡಮ್ ಒಂದು CEO ಇದ್ರು ಸರ್, ಅವ್ರ ಹತ್ರ ಹೋದಾಗ ಅವ್ರು ಶೌಚಾಲಯದ ಬಗ್ಗೆ ಹೇಳಿದ್ರು. ಯಾಕಂದ್ರೆ ಇಂತೆಲ್ಲ ಅತ್ಯಾಚಾರಗಳು ನಡೀತಿರೋದ ಕಾರಣ ಇದೇನು ಶೌಚಾಲಯ ಇಲ್ಲದೆ ಇರೋದು ಸೌಲಭ್ಯಗಳ ಕೊರತೆ, ಅದಕ್ಕೆ ಶೌಚಾಲಯ ನಮ್ಮ ಗ್ರಾಮ ಪಂಚಾಯತಿ ಕಟ್ಟಿಸ್ತಾ ಇದೀವಿ ಅಂತ ಮೇಡಮ್ ಒಂದಿಷ್ಟು ವಾಯ್ಸ್ ಕೊಟ್ಟರು ಸರ್. ಆ 3 ಎಡಿಟ್ ಮಾಡಿ ವಾಯ್ಸ್ ಇಟ್ಕೊಂಡು ಒಂದು ಈ ಪೊಲೀಸ್ ಗ್ರೌಂಡ್ ಅಲ್ಲಿ ನಾಟಕ ಮಾಡಿದ್ವಿ ಸರ್. ಲೈವ್ ಆಗಿ ವಾಹನಗಳು ನಿಲ್ಲಿಸಿದ್ದೆ ಪೊಲೀಸ್ದು ಮತ್ತೆ ಇದು. ಅದಕ್ಕೆ ಅದ್ಭುತವಾಗಿ ಮೂಡ್ ಬಂತು ಸರ್. ಆ ಮೂಡ್ ಬಂದಾಗ ನಮ್ಮ ಸಾಹೇಬರು ಮತ್ತೆ ಮೇಡಮ್ ಶ್ರೀರಾಮುಲು ಸರ್ ಅದು ನಾಟಕ ನೋಡಿ ಮಿನಿಸ್ಟರ್ ಇದ್ರು ಸರ್ ಉಸ್ತುವಾರಿ, ನೋಡಿ ಭಾಳ ಖುಷಿಪಟ್ಟು ಯಾರು ಚೆನ್ನಾಗಿ ಮಾಡಿಸಿದಾರೆ ಅಂತಂದ್ರು. ಅದೆಲ್ಲ ಕ್ರೆಡಿಟ್ ನಮ್ಮ ಸುಧಾ ಮೇಡಮ್ ಮತ್ತೆ ನಮ್ಮ ರಾಜನಾಗ್ ಸರ್ ಹೋಗಿ ಸರ್. ಮತ್ತೆ ಅಲ್ಲಿ ಹೆಂಗಿದ್ದೀನಿ ಅಂತಂದ್ರೆ, ಸೊ ಒಂದು ಕಾರ್ಯಕ್ರಮಗಳು ಇರೋದು ಸಂಜೆ ಟೈಮ್, ನಾನು 24 ಗಂಟೆ ಮನೆ ಪಕ್ಕದಲ್ಲಿ ಇರೋದ್ರಿಂದ ನಾನು ನನ್ನ ಕೆಲಸ ನಾನು ಕರ್ತವ್ಯ ಮಾಡ್ತಾ ಇದ್ದೀನಿ ಸರ್. ಅಲ್ಲಿ ಮಕ್ಕಳಿಗೋಸ್ಕರ ಮಾಡೋದು ಒಂಥರ ಖುಷಿ ಇದೆ. ಮಕ್ಕಳಿಗೆ ಹಾಡು ಹೇಳ್ಕೊಡೋದಾಗಿರ್ಬೋದು, ಮೆಮಿಕ್ರಿ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅದನ್ನ ನನ್ನ ಓದಿರೋದೇ ಕೋರ್ಸ್ ಆಗಿರೋದ್ರಿಂದ ನನಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತೇವೆ ಸರ್. ಯಾವುದೇ DD ಆಗಿರ್ಬೋದು, ನಮ್ಮ ಈಗ ಬಂದಿರ್ತಕ್ಕಂಥ ವಿಜಯಕುಮಾರ್ ಸರ್ ನಮಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಸರ್. ಯಾಕಂದ್ರೆ ಡ್ಯೂಟಿ ಅವರಲ್ಲಿ ಯಾವುದೇ ರಿಮಾರ್ಕ್ ಇರಲ್ಲ, ಕೆಲಸ ಮಾತ್ರ ಭಾಳ ಚೆನ್ನಾಗಿ ಮಾಡ್ತೀನಿ. ಮತ್ತೆ ರಾಜ್ಯದ ಸಹ ನಮಗೆ ನಾಯ್ಡು ಅಂತಿದ್ದಾರೆ, ಒಳ್ಳೆ ಅಧ್ಯಕ್ಷರಿದ್ದಾರೆ ಸರ್, ಅವರು ಸಹ ಉತ್ತಮವಾದ ಮಾರ್ಗದರ್ಶನ ಕೊಡ್ತಿದ್ದಾರೆ. ನಮ್ಮ ಭಾರತಿ ಮೇಡಮ್ ಅಂತ ಎಲ್ಲ DD ಅವರು ಫುಲ್ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾರೆ ಸರ್ ನನಗೆ. ನಾನೆಲ್ಲ ಯಶಸ್ಸಿನಿಂದ ನನಗೆ ಅನ್ನ ಕೊಡ್ತಕ್ಕಂಥ ದಣಿಗಳು ಅವರು ಮಾರ್ಗದರ್ಶನ ಇದೆ ನನಗೆ. ಅಲ್ಲ, ಇಷ್ಟೆಲ್ಲವನ್ನು ಮಾಡ್ತಾ ಹೊರಟಿದ್ದೀರಿ, ನಾಡು ಸುತ್ತೀರಿ, 4 ಕಡೆ ನೋಡ್ತೀರಿ. ನೀವು ಕಟ್ಟಿಕೊಂಡ ಬದುಕು ಅಥವಾ ನೀವು ಸಾಗಿ ಬಂದ ಸಾಧನೆಯ ಹಾದಿ ನಿಮಗೆ ಒಂದು ಯಶಸ್ಸನ್ನು ಕೊಡ್ತು ಅಂದಮೇಲೆ, ನೀವು ನಿಮ್ಮ ಮುಂದಿರುವಂತಹ ಯುವಕರಿಗೆ ಅಥವಾ ಕಲಾವಿದರಿಗೆ ಅಥವಾ ಇದರಲ್ಲೇ ಸೇವೆ ಮಾಡುವಂಥವರಿಗೆ ನೀಡಬಹುದಾದಂಥ ಒಂದು ಸಂದೇಶದಂತಿರೋ ಅಥವಾ ಮಾರ್ಗದರ್ಶನ ಏನು ಸರ್? ಯುವ ಸ್ಪಂದನ ಅಂತೇಳಿ ಅಲ್ಲೊಂದು 5 ವರ್ಷ ವರ್ಕ್ ಮಾಡಿದೆ. ಯುವಕರಲ್ಲಿರುವ ಗೊಂದಲಗಳಾಗಿ ಆಪ್ತ ಸಮಾಲೋಚನೆ ಮತ್ತು ಮಾರ್ಗದರ್ಶನ ಕೊಡ್ತಾ ಇದ್ದೆ. ಆ ಟೈಮಲ್ಲಿ ಕಾಲೇಜುಗಳಿಗೆ ಹೋಗಿ ಮಾರ್ಗದರ್ಶನ ಕೇಳಿದ ಪ್ರತಿಯೊಬ್ಬರು ಹೇಳ್ತಿದ್ದು ಪ್ರೀತಿ ಪ್ರೇಮ ಬಿಟ್ಟರೆ ಯಾವ ವಿಷಯಗಳು ಇರಲಿಲ್ಲ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಕೌನ್ಸಿಲಿಂಗ್ ಎಲ್ಲ ಮಾಡಿದ್ವಿ. ಆ ಟೈಮಲ್ಲಿ ಅನುಭವ ಆಯ್ತಲ್ಲ ಯುವಕರಿಗೆ, ಆ ಟೈಮಲ್ಲಿ ಅನುಭವ ಆಯ್ತು. ಈಗ ಮಕ್ಕಳ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಯುವಕರಿಗೆ ಹೇಳೋದೇನಪ್ಪ ಅಂದರೆ, ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ಕೊಂಡ್ರೆ ನಾವೆಲ್ಲೋ ಬಡತನದಲ್ಲಿದ್ದರೆ ಸಹ ಗುರುತಿಸಿಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಅಂದ್ರೆ ಓದಿನ ಸರ್ಟಿಫಿಕೇಟ್ಗಿಂತ ಈ ತರದ ಪ್ರತಿಭೆಗಳಿಗೆ ಸಮಾಜ ಮನ್ನಣೆ ಕೊಡುತ್ತೆ ಅಂತ ನೀವು. ಹೌದು ಸರ್. ಜೊತೆಗೆ ಇವತ್ತು ಒಳ್ಳೊಳ್ಳೆ ಅಂಕಗಳು ಬರ್ತಾ ಇದೆ, ಆದ್ರೆ ಸ್ಕಿಲ್ಸ್ ಇರಲ್ಲ. ಆ ಸ್ಕಿಲ್ಸ್ ಇದ್ದವರಿಗೆ ವ್ಯಾಲ್ಯೂ ಇರಲ್ಲ, ಹಂಗಾಗಿದೆ ಸರ್ ಪರಿಸ್ಥಿತಿ. ಹಂಗಾಗಿ ಸ್ಕಿಲ್ಸ್ಗಳನ್ನ ಕೌಶಲ್ಯಗಳು ಕಲ್ಕೊಳ್ರಿ, ಅಂಕಗಳ ಜೊತೆಗೆ ಕೌಶಲ್ಯಗಳು ಕಲ್ತ್ರೆ ಉಪಯೋಗ ಆಗುತ್ತೆ ಸರ್. ಓಕೆ, ಇಷ್ಟೆಲ್ಲ ಬಹುಮುಖ ಪ್ರತಿಭೆ ಇಟ್ಕೊಂಡಿದ್ದೀರಿ, ದಿನದ ಬಹುತೇಕ ಸಂದರ್ಭವನ್ನು ನಿಮ್ಮ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀರಿ. ಇದ್ರ ಜೊತೆಗೆ ಸಂಸಾರದಲ್ಲಿ ನಿಮ್ಮ ಮನೆಯವರು ಬರೀ ಏನ್ರಿ ಇದು ಹಿಂಗೆ, ಯಾವಾಗ ನೋಡಿದ್ರು ಹೊರಗಡೆನೇ ಇರ್ತೀರಾ, ನಮಗೆ ಅಂತ ಮೀಸಲಿಡಲ್ಲ, ಮನೆ ಮಕ್ಕಳು ಅನ್ನೋದು ನಿಮಗೆ ನೆನಪಿದೆಯಾ ಅಂತ ಯಾವತ್ತಾದ್ರೂ ಗುರಾಯಿಸಿದ್ದಿದೆಯಾ ಸರ್? ಹಾಗೇನಿಲ್ಲ ಸರ್. ಯಾಕಂತ ಹೇಳಿದ್ರೆ ಇಷ್ಟೊಂದು ಯಶಸ್ವಿನಿಂದ ಒಂದು ಪುರುಷನ ಯಶಸ್ವಿನಿಂದ ಹೆಣ್ಣು ಇರ್ತಾರಂತಲ್ಲ ಸರ್. ಹಂಗಾಗಿ ನನ್ನ ಯಶಸ್ಸಿನಿಂದ ನನ್ನ ತಾಯಿ ಮತ್ತು ನನ್ನ ಹೆಂಡತಿ ಒಬ್ಬರು ಇದ್ದಾರೆ. ಅವರಿಬ್ಬರು ಹೆಸರನ್ನು ಒಂದ್ಸರಿ ಹೇಳ್ತಾರೆ. ನಮ್ಮ ತಾಯಿ ಒಂದು ಕೆಂಚಮ್ಮ. ಆ ಕೆಂಚಮ್ಮ ವಯಸ್ಸಾಯ್ತು. ಅವ್ರು ಇಷ್ಟು ದಿನ ಸಾಕಿ ನಾನು ದೊಡ್ಡವ್ರು ಮಾಡಿದ್ರು. ದೊಡ್ಡವ್ರು ಮಾಡಿದಾಗ್ಲಿಂದ ನನ್ನನ್ನು ಕ್ಲೀನಾಗಿ ಮಕ್ಕಳಂತ ಸಾಕ್ತಿರೋದು ನನ್ನ ಹೆಂಡತಿ ಪವಿತ್ರ. ಮತ್ತೆ ಸರ್ ಇನ್ನೊಂದು ಅವ್ರು ಬೇಜಾರಾಗದಂಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರು ಓದಿದ್ ನರ್ಸಿಂಗ್ ಕ್ಷೇತ್ರದಲ್ಲಿದ್ದರು. ಈಗ ನರ್ಸಿಂಗ್ ಹಾಸ್ಪಿಟ್ಲಿಗೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಈಗ ಮನೆಯಲ್ಲಿದ್ದಾರೆ. ಮತ್ತು ಆರ್ಕೆಸ್ಟ್ರಾದ ಸಂಪೂರ್ಣದ ಜವಾಬ್ದಾರಿ ಅವರೇ ತಗೊಂಡು ಆರ್ಕೆಸ್ಟ್ರಾ ಮಾಡ್ತಾರೆ. ಮತ್ತೆ ಅವರೇ ಹಾಡು ಸಹ ಆಡ್ತಾರೆ, ಮಕ್ಕಳಿಗೆ ಕ್ರಾಫ್ಟು ವರ್ಕ್ ಮಾಡಿಸ್ತಾರೆ. ಜೊತೆ ಬಾಲಭವನದ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಾಗಿ ಅವರು ಸಹ ತಾಲೂಕುಗಳಿಗೆ ಬರ್ತಾರೆ, ಜೊತೆಯಾಗಿದ್ದಾರೆ ಸರ್. ಅಂದ್ರೆ ಈಗ ಒಂದು ಚಪ್ಪಾಳೆ ಒಂದು ಕೈಲಿಂದ ಹೊಡಿಯಕ್ಕೆ ಸಾಧ್ಯ ಇಲ್ಲ, 2 ಕೈ ಜೋಡಿಸೋದ್ರಿಂದ ಮತ್ತಷ್ಟು ಸಿರಿಯ ಮೆಲೋಡಿಸ್ ಬಹಳ ಯಶಸ್ವಿಯತ್ತ ಸಾಗ್ತಾ ಇದೆ. ಈಗ ನಿಮ್ದು ದೇಶೀಯ ಹಾಡುಗಳು ಮತ್ತು ಚಲನಚಿತ್ರ ಹಾಡುಗಳಲ್ಲಿ ಹೆಚ್ಚು ನೀವು ಜನರನ್ನ ನಗಿಸೋದಿಕ್ಕೆ ರಂಜಿಸೋದಿಕ್ಕೆ ಬಳಸೋ ಹಾಡುಗಳು ಯಾವುವು ಸರ್? ಹಳೆ ಹಾಡುಗಳೇ ಜಾಸ್ತಿ ಇದೆ ಸರ್. ಹಳೆ ಹಾಡಲ್ಲಿ ಸತ್ವ ಇತ್ತು, ಆ ಸತ್ವ ಇರೋಂಥ ಹಾಡುಗಳನ್ನ ಜಾಸ್ತಿ ಆಡ್ತೀವಿ. ಜೊತೆಗೆ ಈಗೇನು ಜನ್ರೇಷನ್ ಹುಡುಗರಿಗೆ ಬೇಕಲ್ಲ ಆ ಥರದ್ದು ಅಪರೂಪ ಆಡೋದು. ನಮ್ಮ ಆರ್ಕೆಸ್ಟ್ರಾದಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಗಂಡು ಮಕ್ಕಳು ಜಾಸ್ತಿ ಹೊತ್ತಿರೋದಕ್ಕಿಂತ ಹೆಣ್ಮಕ್ಳು ಭಾಳ ಕೂತು ಆರ್ಕೆಸ್ಟ್ರಾ ನೋಡ್ತಾರೆ. ಹೆಣ್ಮಕ್ಳು ಎಲ್ಲಿ ಕೂರ್ತಾರೋ ಅದು ಆರ್ಕೆಸ್ಟ್ರಾ ಯಶಸ್ವಿ ಆಗುತ್ತೆ. ಹಾಗಾದರೆ ನೀವು ಸ್ಟ್ಯಾಂಡಪ್ ಕಾಮಿಡಿಯನ್ನು ಮಾಡ್ತಿದ್ರಲ್ಲ, ಈಗ ನಮ್ಮ ಕಾರ್ಯಕ್ರಮದ ನಿಮಿತ್ತ ಒಂದು ಮಿಮಿಕ್ರಿಯನ್ನು ಮಾಡಿ ಹೇಳಿ ತೋರಿಸಿ. ಅದು ಬೀಡಿ ಸೇದೋದು ಅಭ್ಯಾಸ, ಸೇದಿದ್ದ ಹೊರತು ಬಸ ಗೊತ್ತಿದ್ದು ಮಾಡ್ತಾರೆ ಇದು ಸಹವಾಸ ಅಂತೇಳಿ ಅದೇ ಡೈಲಾಗನ್ನು ಕೆಲವು ಚಲನಚಿತ್ರ ನಟರು ನೋಡಿದ್ರೆ ಯಾವ ರೀತಿ ಹೇಳ್ತಾರೆ ಅಂತ. ಓಕೆ. ನಮಸ್ಕಾರ, ನಾನು ನಂಜಪ್ಪನ ಮಗ ಕುಂಜಪ್ಪ ಅಲ್ವಾ? ಬೀದಿ ಸೇದೋದು ಅಭ್ಯಾಸ, ಸೇದಿದ್ದೆ ಬರುತ್ತು ಉಪ್ಪಸ, ಗೊತ್ತಿದ್ದು ಮಾಡ್ತಾ ಇದ್ದಿದ್ದು ಸವಸ.
ಮಾಜಮ್ಮನ್ ಜಿಸ್ಕೋ. ಇದೇ ಡೈಲಾಗನ್ನು ನಮ್ಮ ಧೀರೇಂದ್ರ ಗೋಪಾಲ್ ಅವರು ಹೇಳಿದ್ರೆ, ಸೌನೈ ಸಂಬಲಿಂಗ ಬೀಡಿ ಸೇದೋದು ಅಭ್ಯಾಸ, ಸೇದಿದ್ರೆ ಬರುತ್ತೆ ಉಪವಾಸ, ಗೊತ್ತಿದ್ದು ಮಾಡ್ತಾರಲ್ಲ ಇದ್ರ ಸವಾಸ, ಸೌನೈ ಸಂಬಲಿಂಗ. ಮತ್ತೆ ಮಾದೇಶ ಪಿಕ್ಚರಿಂದ ಇತ್ತೀಚೆಗೆ ಸ್ವಲ್ಪ ಟ್ರೆಂಡ್ ಮಾಡಿದ್ದೀನಿ ಸರ್ ಅದನ್ನು. ಓಕೆ. ಚಲನಚಿತ್ರ ಪಿಕ್ಚರಲ್ಲಿ ಅಯ್ಯೋ ಮಾದೇಶ ಮಾದೇಶ, ಅಯ್ಯೋ ಮಾದೇಶ, ಅಯ್ಯೋ ಮಾದೇಶ, ನಿನಗೆ ಕಂಗಾಲ್ ಮಾಡ್ದಾಗಿತ್ತು ಕಣೋ. ಅದಕ್ಕೆ ಹೇಳೋ ದೊಡ್ಡವರು ಹೇಳ್ತಾರೆ, ಓದ್ರಪ್ಪ, ಓದೋ ವಯಸ್ಸಲ್ಲಿ ಓದ್ರಿ, ಪಿಕ್ಚರ್ಗೆ ಅಟ್ರಾಕ್ಷನ್ ಆಗಬೇಡಿ ಅನ್ನೋದನ್ನ ಈ ಥರ ಹೇಳ್ತೀನಿ ಸರ್. ಓಕೆ. ಮಕ್ಕಳಿಗೆ ಆಲ್ರೆಡಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಓಕೆ. ಅಂದರೆ ಮಕ್ಕಳಿಗೆ ಈ ಥರದ ವಿಭಿನ್ನವಾದ ಧ್ವನಿಗಳು, ಸಂಗೀತ, ತಾಳ, ಮದ್ದಲೆ ಇವುಗಳ ಮಧ್ಯದಲ್ಲಿ ಕಲಿಕೆಗೆ ಬಹಳಷ್ಟು ಆಸಕ್ತಿಯನ್ನು ಕೆರಳಿಸ್ತಕ್ಕಂಥ ಸಂದರ್ಭಗಳು. ಬಹುಶಃ ಕುಮಾರ್ ಅವ್ರ ಜೊತೆ ಮಾತನಾಡ್ತಾ ಇದ್ರೆ ವೀಕ್ಷಕರೇ, ಗಂಟೆಗಟ್ಟಲೆ ಸಾಕಾಗೋದಿಲ್ಲ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತಹ ಶ್ರೀಕುಮಾರ್ ಅವರು ಇವತ್ತು ಒಬ್ಬ ಸಾಧಕನಾಗಿ ನಿಮ್ಮ ಮುಂದೆ ತನ್ನ ಬದುಕಿನ ಪಯಣದ ಹಾದಿಯ ಹಲವು ಮಜಲುಗಳನ್ನು ಪರಿಚಯ ಮಾಡಿಕೊಡ್ತಾ, ಓದಿಗಿಂತ ನಿಮ್ಮ ಇತರೆಯ ಹವ್ಯಾಸಗಳು ಸಮಾಜಮುಖಿಯಾಗಿರಲಿ, ಬದುಕು ಸುಂದರವಾಗಲಿ ಅನ್ನುವುದಕ್ಕೆ ಅನೇಕ ನಿದರ್ಶನಗಳ ಮೂಲಕ ನಿಮ್ಮೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅಂಥ ಶ್ರೀಯುತರಿಗೆ ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಚಿತ್ರದುರ್ಗದ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವಂತಹ ಕೋಟೆನಾಡಿನ ಸಾಧಕರು ಅನ್ನುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನದುಂಬಿ ಮಾತನಾಡಿದ್ದಕ್ಕಾಗಿ, ಇತರರಿಗೆ ಪ್ರೇರಣೆಯಾಗುವಂತಹ ಹಲವತ್ತು ಸಂದೇಶಗಳನ್ನು ನೀಡಿದ್ದೀರಿ. ನೀವು ನಿಮ್ಮ ಸಿರಿ ಆರ್ಕೆಸ್ಟ್ರಾ ಏನಿದೆ ಮೆಲೋಡಿಸ್, ಅದು ಬಹಳಷ್ಟು ಎತ್ತರಕ್ಕೆ ಬೆಳೀಲಿ, ಜನರನ್ನು ರಂಜಿಸಲಿ, ಜೊತೆಗೆ ಜಾಗೃತಿಯನ್ನು ಮೂಡಿಸಿ ಸಮಾಜದಲ್ಲಿ ಒಂದು ಸೇವೆ ಅಂತೇಳಿ ನೀವು ಇದನ್ನು ನಡೆಸ್ಕೊಂಡು ಹೋಗಿ, ನಿಮ್ಮೊಟ್ಟಿಗೆ ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಕಾರ್ಯಸಾಧನೆಯಲ್ಲಿ ಯಶಸ್ಸಿನ ಹಾದಿಗೆ ಕೈ ಜೋಡಿಸಿರುವಂಥ ನಿಮ್ಮ ಶ್ರೀಮತಿ ಪವಿತ್ರ ಮೇಡಮ್ರವ್ರಿಗೂ ಸಹ ನಿಮ್ಮ ಕುಟುಂಬಕ್ಕೆ ದೇವರ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತೇಳಿ ನಮ್ಮ ಬಿಸಿ ಸುದ್ದಿ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಸಹ ವಂದನೆಗಳು. ಮತ್ತು ನಮ್ಮ ಕುದುರೆ ಮಾಸ್ಟರ್ ಅವರಿಗೆ ಮತ್ತು ನಮ್ಮ ಬಿಸಿ ಸುದ್ದಿ ಸರ್ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಎಲೆಮೆರೆಕ ಆಗಿರುವಂಥ ಗುರುಸ್ತಾ ಇರುವಂಥ ಕೆಲಸಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್. ಸದಾ ನನ್ನ ಬೆನ್ನೆಲುಬಾಗಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ಸಹ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿರಲ್ಲ ಇದುವರೆಗೂ ಶ್ರೀಕುಮಾರ್ರವರು ಕೇವಲ ಕುಮಾರನಾಗಿ ಅಲ್ಲದೆ ಬೆಳೆದು ನಿಂತಹ ಹೆಮ್ಮರವಾಗಿ ಇವತ್ತು ನಿಮ್ಮ ಮುಂದೆ ತನ್ನ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ಕೊಂಡಿದ್ದಾರೆ. ಮತ್ತೆ ಮುಂದಿನ ವಾರ ಮತ್ತೊಬ್ಬ ಸಾಧಕರೊಟ್ಟಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿವರೆಗೂ